ಜೀವವಾಗಿರುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರ ಆತ್ಮನ ಈ ದಿನ ಸಭೆಯಾದ ನಮಗೆ ಕೊಟ್ಟಿರುವಂತಹ ಸಂದೇಶ, ನಾನೇ ಜೀವ, ಐ ಆಮ್ ದ ಲೈಫ್, ಓ ಶಿ ಜೀವ. ಇದರ ಕುರಿತಾಗಿ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಮಾತನಾಡುವವನಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ. ಹಾಗಾದರೆ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರೂ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಈ ದಿನ ಓದಿಕೊಳ್ಳುವವರಾಗಿರೋಣ. ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 14:6 ಅಲ್ಲಿ ದೇವರ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಜೀಸಸ್ ಸೈಡ್ unto him, I am the way, the truth, and the life. No man cometh unto the Father but by me. ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಯೇಸು ಅವನಿಗೆ, ನಾನೇ ಮಾರ್ಗವು, ಸತ್ಯವು ಮತ್ತು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ ಬರಲಾರರು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್. ಹಲ್ಲೆಲೂಯಾ. ದೇವರಾತ್ಮನ ಈ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಇದುವರೆಗೂ ನಮ್ಮನ್ನ ನಡೆಸಿದ ಎಬೆನೇಜರ್ ಆದ ನಮ್ಮ ದೇವರೇ, ನಿಮಗೆ ವಂದನೆಯನ್ನ ಸಲ್ಲಿಸ್ತೇವೆ. ದೇವರೇ, ಜೀವ ಇಲ್ಲದೆ ಇರುವ ನಮ್ಮಲ್ಲಿ ನಿನ್ನ ಜೀವಳ ವಾಕ್ಯಗಳು ಕಾರ್ಯ ಸಾಧಕ ಆಗುತ್ತಕ್ಕಂತೆ ದೇವರಾತ್ಮನ ಈ ದಿನ ನಿನ್ನ ಜೀವಳ ವಾಕ್ಯದ ಮುಖಾಂತರವಾಗಿ ಸಭ್ಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನೆ ನೀನೇ ಮಾತನಾಡೋದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಒಬ್ಬ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಭಯದಿಂದ ಹೊರಡುವ ಮಾತಿನಿಂದಲೇ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ಹೇಳಿದ ಹಾಗೆ ದೇವರೇ, ನಿನ್ನ ಬಾಯಿಂದ ಹೊರಡುವಂಥ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಾವೆಲ್ಲರೂ ಬದುಕತಕ್ಕಂತೆ ದೇವರಾತ್ಮನ ಸಭೆಯ ಸಂಗಡ ನೀನು ಮಾತನಾಡು, ಅದರ ಮಹಿಮೆ ನಿನಗುಂಟಾಗಲಿ. ಇದನ್ನು ಕೇಳುವ ಪ್ರತಿಯೊಬ್ಬರಲ್ಲೂ ನಿನ್ನ ವಾಕ್ಯ ವಿಭಾಯ ಕತ್ತಿಗಿಂತಲೂ ಹರಿತವಾಗಿ ದೇವರೇ ಕಾರ್ಯವನ್ನು ಸಾಧಿಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಅದು ಕೀಳು ಮಜ್ಜಗಳನ್ನೆಲ್ಲ ವಿಭಾಗಿಸಿ ಛೇದಿಸಿ ತೋರಿ ಹೋಗುವಂತೆ ಕಾರ್ಯವನ್ನು ದೇವರಾತ್ಮನೇ ನೀನು ಮಾಡು ಕರ್ತನೆ. ಅದಕ್ಕಾಗಿ ಸ್ತೋತ್ರ ದೇವರೇ. ಇದನ್ನು ಕೇಳುವಂಥ ಪ್ರತಿಯೊಬ್ಬರಲ್ಲೂ ಜೀವ ಇಲ್ಲದೆ ಇರುವ ಎಲ್ಲರ ಆತ್ಮಗಳಲ್ಲೂ ನಿನ್ನ ಜೀವ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲವನ್ನ ಕಾರ್ಯಗತವಾಗಿ ಮಾಡಲು ಶಕ್ತನಾದ ದೇವರೇ, ನಿನ್ನ ಕರಗಳಿಗೆ ಎಲ್ಲವನ್ನು ಒಪ್ಪಿಸಿಕೊಡುತ್ತೇವೆ. ಇದರೆಲ್ಲ ಮಹಿಮೆ ನಿನಗೆ ಮಾತ್ರನೇ ಸಲ್ಲಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ತಂದೆ ಆದ ದೇವರೇ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತನ್ನ ಸಭೆಯಾದ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ಸಭೆಯಾದ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 14:6 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಜೀಸಸ್ ಸೈಡ್ unto him, I am the way, the truth, and the life. No man cometh unto the Father but by me. ಆಮೆನ್. ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆಯಾದ ನಮ್ಮ ಸಂಗಡ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಯೇಸು ಅವನಿಗೆ, ನಾನೇ ಮಾರ್ಗವು, ಸತ್ಯವೂ ಮತ್ತು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ ಬರಲಾರರು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಾಗಾದರೆ ಕಳೆದ ಎಲ್ಲ ವರಗಳಲ್ಲಿ ದೇವರಾತ್ಮನು ನಮ್ಮ ಸಂಗಡ ಆತನ ನಾನೇ ಮಾರ್ಗ ಎಂಬುದರ ಕುರಿತಾಗಿ ಮಾತನಾಡಿದ್ದಾನೆ, ನಾನೇ ಸತ್ಯವೇ ಎಂಬುದರ ಕುರಿತಾಗಿ ಮಾತನಾಡಿದ್ದಾನೆ. ಈ ದಿನದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಆತನ ಮಾತನಾಡ್ತಿರುವಂತಹ ವಿಷಯ, ನಾನೇ ಜೀವವಾಗಿದ್ದೇನೆ ಎಂಬುದರ ಕುರಿತಾಗಿ ಆತನು ನಮ್ಮ ಸಂಗಡ ಈ ದಿನ ಆತನು ಮಾತನಾಡ್ತಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದಾರೆ ದೇವರ ವಾಕ್ಯವನ್ನು ಕಳುಹಿಸುವುದಕ್ಕಾಗಿ. ಆಮೆನ್. ಹಲ್ಲೆಲೂಯಾ. ಹಾಗಾದರೆ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಆಸಕ್ತರಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಆಗ ದೇವರ ವಾಕ್ಯವು ನಮ್ಮಲ್ಲಿ ಅದು ಕಾರ್ಯವನ್ನು ಸಾಧಿಸುತ್ತದೆ. ದೇವರ ವಾಕ್ಯ ಕೇಳುವುದಕ್ಕೆ ಆಸಕ್ತಿನೇ ಇಲ್ಲದೆ ಇರೋರಲ್ಲಿ ದೇವರ ವಾಕ್ಯ ಕಾರ್ಯವನ್ನೇ ಮಾಡೋದಿಲ್ಲ. ಆಮೇನ್. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ ನಂಬುವವರಲ್ಲಿ ಅದು ಜೀವವನ್ನು ಉಂಟು ಮಾಡುತ್ತೆ. ದೇವರಾದ ಯೇಸುವನ್ನ ನಂಬದೇ ಇರೋರಲ್ಲಿ ವಾಕ್ಯವು ಜೀವವನ್ನು ಉಂಟು ಮಾಡಲು ಅದಾಗಲ್ಲ. ಆಗಕ್ಕೆ ನೀವು ಬಿಟ್ಟಿರಲ್ಲ ಅಷ್ಟೇ. ಆಮೇನ್. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯಕ್ಕೇನಿದೆ, ಜೀವ ಇದೆ. ಆಮೇನ್. ಹಲ್ಲೆಲೂಯಾ. ಅದು ಬದಲಾಗೋದು, ಆದರೆ ನೀವು ಬದಲಾಗುವುದು ಒಂದೊಂದು ವೇಳೆ. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಆ ದೇವರ ವಾಕ್ಯ ಮಾತನಾಡುವಾಗ ನಮ್ಮಲ್ಲಿ ಕಾರ್ಯ
ವಾಗಬೇಕಂದ್ರೆ ನಾವು ದೇವರ ವಾಕ್ಯವನ್ನು ನಂಬುವವರಾಗಿರಬೇಕು. ಆಮೇನ್ ಹಲ್ಲೆಲೂಯಾ. ಈ ದಿನ ನೀವು ನಂಬ್ತೀರಾ, ಅಕ್ಕಪಕ್ಕದಲ್ಲಿರೋ ಕೈಕೋಟೆಯಲ್ಲಿ ದೇವರ ವಾಕ್ಯವನ್ನು ನಂಬಿರಿ, ಆ ವಾಕ್ಯ ನಿಮಗೆ ಜೀವವನ್ನು ಉಂಟು ಮಾಡುತ್ತೆ ಎಂಬುದಾಗಿ. ಆಮೇನ್ ಹಲ್ಲೆಲೂಯಾ. ಯು ಬಿಲೀವ್ ದ ಗಾಡ್ ವರ್ಡ್ಸ್ ಇಸ್ ಲೈಫ್. ಆಮೇನ್ ಹಲ್ಲೆಲೂಯಾ. ಆದರೆ ದೇವರ ವಾಕ್ಯವು ಅದು ಜೀವವಾಗಿದೆ, ಅದು ನಂಬುವವರಲ್ಲಿ ಜೀವವನ್ನು ಉಂಟು ಮಾಡುತ್ತದೆ. ಅದು ಸಾಮಾನ್ಯವಾದ ಜೀವ ಅಲ್ಲ, ಅದು ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಈ ದಿನ ದೇವರಾತ್ಮನು ನಮ್ಮ ಸಂಗಡ ನಾನೇ ಜೀವ ಎಂಬುದರ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. ಹಾಗಾದ್ರೆ ಇಡೀ ಜಗತ್ತಿನಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು, ರಾಜರು, ಅರಸರು ಎಲ್ಲರೂ ಬಂದರು, ಆದರೆ ಯಾರು ಕೂಡ ಅವ್ರು ಹೇಳಿಲ್ಲ ನಾನೇ ನಿಮಗೆ ಜೀವ ಎಂಬುದಾಗಿ. ಹಾಗಾದರೆ ಯೇಸು ಕ್ರಿಸ್ತನೊಬ್ಬನೇ ಹೇಳಿದನು, ಈ ಲೋಕದಲ್ಲಿರುವಾಗ ನಾನೇ ನಿಮಗೆ ಜೀವವಾಗಿದ್ದೇನೆ ಎಂಬುದಾಗಿ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ನಮ್ಮಲ್ಲಿ ಜೀವ ಇರಬೇಕೆಂಬುದಾಗಿ ಆತನು ಬಯಸಿದ್ದನು. ಯಾವುದರ ವಿಷಯದಲ್ಲಿ? ನಮ್ಮ ಆತ್ಮದಲ್ಲಿ ಜೀವ ಇರುವವರಾಗಿರ್ಬೇಕು. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ಲೋಕದಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ, ಎಲ್ಲರಲ್ಲೂ ದೇಹದಲ್ಲಿ ಏನಿದೆ? ಜೀವ ಇದೆ. ಆದರೆ ಈ ಲೋಕದ ರೀತಿಯಾದಂಥ ಜೀವ ಅದು ನಮಗೆ ನಿತ್ಯ ಜೀವವಾಗಲು ಸಾಧ್ಯ ಇಲ್ಲ. ಆದರೆ ಯೇಸುವನ್ನು ನಂಬುವವರಿಗೆ ನಿತ್ಯ ಜೀವ ಉಂಟು. ಆಮೇನ್ ಹಲ್ಲೆಲೂಯಾ. ಆದ್ರಿಂದ ಯೇಸುವನ್ನು ಸ್ವೀಕರಿಸಿರುವವರಲ್ಲಿ ನಿತ್ಯ ಜೀವ ಬರುತ್ತದೆ. ಯೇಸುವನ್ನು ತಿರಸ್ಕರಿಸಿರುವವರಲ್ಲಿ ಅದು ನಿತ್ಯ ನರಕವೇ ಬರುತ್ತದೆ. ಆದ್ರಿಂದ ಯೇಸುವನ್ನು ನಾವು ಸ್ವೀಕರಿಸುವ ಗುಂಪಲ್ಲಿದ್ದೇವ, ತಿರಸ್ಕರಿಸುವ ಗುಂಪಲ್ಲಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸ್ಕೊಳ್ಬೇಕು. ಯಾಕೆಂದರೆ ಆತನೇ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗ. ಜೀವ ಹೊಂದಬೇಕಂದ್ರೂ ಕೂಡ ಯೇಸುನೇ ನಮಗೇನಾಗಿದ್ದಾನೆ? ಆತನ ಮಾರ್ಗವಾಗಿದ್ದಾನೆ. ಈ ದಾರಿಯಲ್ಲಿ, ಈ ಮಾರ್ಗದಲ್ಲಿ ನಾವು ಬಂದರೆ ನಮಗೆ ಜೀವ ಬರುತ್ತೆ. ಯೇಸುವಿನ ಮಾರ್ಗದಲ್ಲಿ ಬರದೇ ಇರೋರಿಗೆ ಜೀವ ಬರಲ್ಲ. ಜೀವ ಬಂದಿಲ್ಲ ಅಂದರೆ ಏನು ಬರುತ್ತೆ? ಮರಣ ಬರುತ್ತೆ. ಅದು ಶಾರೀರಿಕವಾದ ಮರಣ ಲೋಕದೆಲ್ಲರಿಗೂ ಫಿಕ್ಸೆ. ಆದರೆ ಆತ್ಮಿಕವಾದ ಮರಣ, ನಿಮ್ಮ ಆತ್ಮ ನಿತ್ಯ ನರಕದಲ್ಲಿ ನಾಶವಾಗುತ್ತದೆ. ಆ ನರಕದಿಂದ ಇವರು ತಪ್ಪಿಸ್ಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಬಂದವನು. ಆದ್ರಿಂದ ಆತನೇ ಹೇಳ್ತಾ ಇದ್ದೇನೆ, ನಾನೇ ನಿಮಗೆ ಮಾರ್ಗವಾಗಿದ್ದೇನೆ. ನನ್ನ ಮೂಲಕವಾಗಿ ನೀವು ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳಲು ಸಾಧ್ಯ. ನನ್ನನ್ನು ಬಿಟ್ಟರೆ ಬೇರೆ ದೇವರು ಯಾರು ಕೂಡ ಈ ಲೋಕದಲ್ಲಿ ಇಲ್ಲ. ಯಾರು ಕೂಡ ನಿಮಗೆ ನಿತ್ಯ ಜೀವವನ್ನು ಕೊಡಲು ಸಾಧ್ಯವಿಲ್ಲ. ಆದ್ರಿಂದ ದೇವರು ಯೇಸು ಕ್ರಿಸ್ತನು ಆತನೇ ಸ್ವತಃ ಹೇಳ್ತಾ ಇದ್ದಾನೆ, ನಾನು ಜೀವವಾಗಿದ್ದೇನೆ, ನೀವು ನನ್ನ ಮಾರ್ಗದಲ್ಲಿ ಬನ್ನಿ, ನನ್ನ ವಾಕ್ಯದಲ್ಲಿ ಬನ್ನಿ, ನನ್ನ ಪ್ರಾರ್ಥನೆಯಲ್ಲಿ ಬನ್ನಿ, ನನ್ನ ಆರಾಧನೆ ಕೂಟಗಳಲ್ಲಿ ಬನ್ನಿ. ಆಮೇನ್ ಹಲ್ಲೆಲೂಯಾ. ಯಾರ್ಯಾರೆಲ್ಲ ಯೇಸುವಿನ ವಿಷಯಗಳಲ್ಲಿ ಬರ್ತಾರೋ, ಯೇಸುವಿನ ವಾಕ್ಯದಲ್ಲಿ ಬರ್ತಾರೋ, ಯೇಸುವಿನ ಪ್ರಾರ್ಥನೆಯಲ್ಲಿ ಬರ್ತಾರೋ, ಯೇಸುವಿನ ಆರಾಧನೆಯಲ್ಲಿ ಬರ್ತಾರೋ, ಅವರಿಗೆ ನಿತ್ಯ ಜೀವವನ್ನುಂಟು ಮಾಡುವಂಥ ವಾಕ್ಯ ಯೇಸು ಕ್ರಿಸ್ತನು ಆತನ ಸಭೆಯ ಮುಖಾಂತರವಾಗಿ ಆತನು ಮಾತನಾಡುವವನಾಗಿದ್ದಾನೆ. ಆ ಮಾತುಗಳು ನಮಗೆ ನಿತ್ಯ ಜೀವವನ್ನು ಉಂಟು ಮಾಡುತ್ತೆ. ಆಮೆನ್ ಹಲ್ಲೆಲೂಯಾ. ಆ ಮಾತುಗಳು ಜೀವವುಳ್ಳ ಮಾತುಗಳಾಗಿ ದೇವರು ನಮ್ಮ ಮುಖಾಂತರವಾಗಿ ಆತನು ಮಾತನಾಡುವವನಾಗಿರುತ್ತಾನೆ. ಆದ್ರಿಂದ ನಾವು ಆ ನಿತ್ಯ ಜೀವದ ವಾಕ್ಯಗಳ ಮೇಲೆ ನಮ್ಮ ನಂಬಿಕೆ ಇಡುವವರಾಗಿರಬೇಕು. ಆಮೆನ್ ಹಲ್ಲೆಲೂಯಾ. ಆದ್ರಿಂದ ಯೇಸು ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವಾಗಿದ್ದೇನೆ. ಲೋಕದಲ್ಲಿ ಸುಳ್ಳು ಹೇಳ್ಕೊಂಡು ಬಂದು ಅವರು ಎಷ್ಟೋ ಜನ ಇದ್ದಾರೆ ಲೋಕದಲ್ಲಿ, ಆದರೆ ಅವರ ಅಂತ್ಯ ಯಾವುದೋ ಒಂದು ರೀತಿಯಲ್ಲಿ ಅಂತ್ಯ ಆಗೋಗಿರುತ್ತೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿಜವಾದ ಸತ್ಯ, ನನ್ನನ್ನು ನಂಬುವುದೇ ನಿಜವಾದ ಸತ್ಯ. ಆತನನ್ನು ಬಿಟ್ಟರೆ ನಮಗೆ ಬೇರೆ ಸತ್ಯ ಇಲ್ಲ. ಹಾಗಾದರೆ ಆತನನ್ನು ಬಿಟ್ಟು ಬೇರೆ ಎಲ್ಲ ದೇವರುಗಳನ್ನು ನಂಬುವವರಲ್ಲಿ ಏನುಂಟು? ಅಸತ್ಯನೇ ಉಂಟು ಹೊರತು ಸತ್ಯ ಇಲ್ಲ. ಯಾಕಂದರೆ ಯೇಸು ಇರೋದು ನಾನು ಒಬ್ಬನೇ ಸತ್ಯ, ನನ್ನನ್ನು ನಂಬುವವನು ಮಾತ್ರ ಸತ್ಯವನ್ನು ನಂಬುವವನಾಗಿರ್ತಾನೆ. ನನ್ನನ್ನು ಹಿಂಬಾಲಿಸುವವನು ಅವನು ಸತ್ಯವನ್ನು ಹಿಂಬಾಲಿಸುವವನಾಗಿರ್ತಾನೆ. ನನ್ನನ್ನು ಬಿಟ್ಟು ಹಿಂಬಾಲಿಸುವವನು ಏನು ಹಿಂಬಾಲಿಸ್ತಾನೆ? ಹಾಗಾದರೆ ಸುಳ್ಳನ್ನು 100% ಅವನು ಹಿಂಬಾಲಿಸ್ತಾ ಇರ್ತಾನೆ. ಹಾಗಾದರೆ ನಾವು ಯೇಸುವನ್ನು ಹಿಂಬಾಲಿಸ್ತಿದ್ದೀವ, ಸತ್ಯವನ್ನು ಹಿಂಬಾಲಿಸ್ತಿದ್ದೀವ ಎಂಬುದಾಗಿ ನಮ್ಮ ಜೀವಿತಗಳನ್ನು ನಾವು ಪರಿಶೀಲಿಸಿಕೊಳ್ಳುವವರಾಗಿರ್ಬೇಕು ಈ ದಿನದಲ್ಲಿ. ಆಮೆನ್ ಹಲ್ಲೆಲೂಯಾ. ಹಾಗಾಗಿ ಯೇಸು ಹೇಳ್ತಾ ಇದ್ದೇನೆ, ನನ್ನ ಮುಖಾಂತರವಾಗಿ ನೀವು ಎಲ್ಲಿ ಬರ್ತೀರಾ? ಆ ನಿತ್ಯ ಜೀವದ ಕಡೆಗೆ ಬರ್ತೀರಾ. ನನ್ನನ್ನು ಬಿಟ್ಟರೆ ನೀವು ನಿತ್ಯ ಜೀವದ ಕಡೆಗೆ ಹೋಗೋದಕ್ಕೆ ದಾರಿನೇ ಇಲ್ಲ. ಯಾಕೆಂದರೆ ನಾನೇ ಆ ಬಾಗಿಲು, ನಾನೇ ಆ ಮಾರ್ಗ. ನನ್ನ ಮೂಲಕವಾಗಿ ಮಾತ್ರ ನೀವು ನಿತ್ಯ ಜೀವದ ಒಳಗೆ
ಪ್ರವೇಶ ಮಾಡ್ತೀರಾ, ಆ ನಿತ್ಯ ಜೀವವನ್ನು ಹೊಂದಿಕೊಳ್ತೀರಾ. ನಿತ್ಯತ್ವದಲ್ಲೂ ನೀವು ಜೀವಿಸುವ ಜನರಾಗಿ, ಆತ್ಮಗಳಾಗಿ ನೀವು ಬದುಕುವವರಾಗಿರುತ್ತೀರಾ. ಆದ್ದರಿಂದ ಸಭೆಯಾದ ನಾವು ಆ ಜೀವವುಳ್ಳ ದೇವರನ್ನ ನಂಬುವಂತ ಕೃಪೆಯನ್ನು ಕೊಟ್ಟ ದೇವರಿಗೆ 2 ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ದೇವರು ಆತ್ಮನು ತಾನೇ ಸಭೆಯಾದ ನಮ್ಮ ಸಂಗಡ ಆತನ ವಾಕ್ಯದ ಮುಖಾಂತರ ಮಾತನಾಡುವವನಾಗಿದ್ದಾನೆ. ಹಾಗಾದ್ರೆ ದೇವರ ಆತ್ಮನು ನಮಗೆ ಕೊಟ್ಟಿರುವಂತಹ ವಾಕ್ಯಗಳನ್ನ ಈ ದಿನ ನಾವು ಓದಿಕೊಳ್ಳುವವರಾಗಿರೋಣ. ಯೋಹಾನ 10ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 10:10 ದೇವರ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನ ಈ ರೀತಿ ಮಾತನಾಡ್ತಾ ಇದ್ದಾನೆ. ದ ಥೀಫ್ ಕಮೆತ್ not but for the steal and to kill and to destroy. I am come that they might have life and that they might have it more abundantly. ಆಮೆನ್, ಹಲ್ಲೆಲೂಯಾ. ಯೋಹಾನ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರಾತ್ಮ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೇನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ. ಯಾಕಂದರೆ ಲೋಕದಲ್ಲಿ ಸೈತಾನ ಬರೋದು, ಎಲ್ಲರೂ ಮನೆಗಳ ಹತ್ರ ಮನೆಗಳಿಗೆ ಹೋಗೋದು ಬರೋದು ಇವೆಲ್ಲ ಅವನು ಮಾಡೋ ಕೆಲಸ ಏನು ಅಂದರೆ ಕಳ್ತನ ಮಾಡೋದಕ್ಕೂ, ಅವ್ರನ್ನ ಹಾಳು ಮಾಡೋದಕ್ಕೂ, ಅವ್ರ ವಿಷಯಗಳನ್ನೆಲ್ಲ ಕದ್ಕೊಳ್ಳುವುದಕ್ಕೂ ಕೊಯ್ಯೋದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ. ಹೊರ್ತೀನಿ ಯಾರಿಗೆ ಬರ್ತಾನೆ? ಮನೆಗೆ ಬರೋಕ್ಕಲ್ಲ, ಏನಕ್ಕೆ ಬರ್ತಾನೆ? ಮನೆಯಲ್ಲಿರೋದೆಲ್ಲ ದೋಚ್ಕೊಂಡು ಹೊರಟೋಗೋದಕ್ಕೆ ಬರ್ತಾನೆ. ಆಮೇಲೆ ಹಲ್ಲೆಲೂಯಾ. ಮನೆಯಲ್ಲಿ ಮೊಬೈಲ್ ಇತ್ತ ಅದು ಬಿಡಲ್ಲ ಕಳ್ರು, ಅದನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಒಂದು ಚೈನ್ ಇತ್ತ ಅದು ಬಿಡಲ್ಲ ಕಳ್ರು, ಅದನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಒಂದು ಉಂಗುರ ಇತ್ತ ಅದು ಬಿಡಲ್ಲ, ಅದನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಒಂದು ಪರ್ಸ್ ಸಿಕ್ಕಿದ್ರೆ ನೀವು ಪರ್ಸಲ್ಲಿ 10 ರೂಪಾಯಿನೇ ಇರಲಿ, ಅವನು ಅನ್ಕೊಂಡಿರ್ತಾನೆ ಈ 1000ನೇ ಇರ್ಬೋದು ಬಿಡು ಅಂತ ಕತ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಅಯ್ಯೋ 10 ರೂಪಾಯಿ ಬಂದೈತೆ, ಎಂತ ಮನೋರು ಇವನು ಕೇವಲ ಪರ್ಸಲ್ಲಿ 10 ರೂಪಾಯಿ ಇಟ್ಕೊಂಡವನಲ್ಲ, ಹೋಗಿ ಇದಕ್ಕೋಸ್ಕರ ಇಷ್ಟೊಂದು ಕಷ್ಟಪಟ್ಟನಲ್ಲಪ್ಪ ಎಂಬುದಾಗಿ ಎಷ್ಟೋ ಕಳ್ಳರು ಯೋಚನೆ ಮಾಡಿರ್ತಾರೆ. ಆಮೇಲೆ ನೋಡಿ, ಹಾಗಾದರೆ ಕಳ್ಳರು ಮನೆಯಲ್ಲಿ ಬೇರೋದಲ್ಲಿ ಎಲ್ಲೆಲ್ಲಿ ನಾವೇನೇನು ಇಟ್ಟಿರ್ತೇವೆ ಅದೆಲ್ಲ ಹುಡುಕಿ ಅದರಲ್ಲಿರೋದೆಲ್ಲ ಕಳ್ತನ ಮಾಡ್ಕೊಂಡು ತಗೊಂಡು ಓಡೋಗ್ಬಿಡ್ತಾರೆ. ಆಮೇಲೆ ನಾವಲ್ಲಿ ಅವ್ರು ನೋಡ್ಕಿದ್ರು ಇನ್ನು ಸಿಗಲ್ಲಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಆವಾಗ ಪೊಲೀಸ್ ಕಂಪ್ಲೇಂಟ್ ಪೊಲೀಸರು ಕಷ್ಟಪಟ್ಟು ಹೆಂಗೋ ಹುಡುಕಿ ಹೋದ್ರು. ಕೆಲವ್ರು ಸಿಗ್ತಾರೆ, ಕೆಲವ್ರು ಅವ್ರು ಸಿಗದೇನೆ ತಪ್ಪಿಸ್ಕೊಂಡು ಓಡೋದವ್ರು ಎಷ್ಟೊಂದು ಜನ ಅವರೇ ಮೆನ್ಸೋದ್ರ. ಹಾಗಾದರೆ ಕಳ್ಳರು ಏನಕ್ಕೆ ಬರ್ತಾರೆ? ಕಳ್ತನ ಮಾಡೋದಕ್ಕೆ, ಕೊಯ್ಯೋದಕ್ಕೆ, ಹಾಳು ಮಾಡೋದಕ್ಕೆ ಬರ್ತಾರೆ. ಆಮೇಲೆ ಹಲ್ಲೆಲೂಯಾ. ಇನ್ನು ಅಕಸ್ಮಾತ್ ನಾವು ಅವನನ್ನು ಹಿಡಿಯೋದಕ್ಕೆ ಹೋದರೆ ಅವ್ನ ಕೈಯಲ್ಲಿ ಕತ್ತಿನೋ ಲಾಂಗ ಮಚ್ಚೋ ಏನಾನ ಇದ್ದರೆ ಕತ್ತು ಕೊಯ್ದುಬಿಟ್ಟೆ ಹೊರಟೋಗ್ಬಿಡ್ತಾನೆ. ಆಮೇಲೆ ಹಾಗಾಗಿ ಸಾಯಿಸೋದಕ್ಕೂ ಬರ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಡಿಸ್ಟ್ರಾಯ್ ಎಲ್ಲ ಫಿನಿಶ್ ಮಾಡೋದಕ್ಕೆ, ಹಾಳು ಮಾಡೋದಕ್ಕೆ ಕಳ್ಳರು ಬರುವಂಥದ್ದಾಗಿದೆ. ಆಮೇಲೆ ಲೋಕದಲ್ಲಿ ಅನೇಕ ಅರಸರು ಕೂಡ ಅನೇಕ ದೇಶಗಳನ್ನು ದೊರಡೆ ಮಾಡೋರು, ದೋಚ್ಕೊಂಡ್ರು. ನಮ್ಮ ದೇಶಗಳು ಕೂಡ ಅನೇಕರು ಕಳ್ತನ ಮಾಡೋರು. ಅಂದರೆ ಇಲ್ಲಿ ಎಲ್ಲ ಇದ್ದಂಥ ಚಿನ್ನ ಬೆಳ್ಳಿ ಎಲ್ಲನೂ ದೋಚ್ಕೊಂಡು ಹೋದಂಥ ಅನೇಕ ರಾಜರು ಕೂಡ ಲೋಕದಲ್ಲಿ ಹಳೆ ಕಾಲದಲ್ಲಿ ರಾಜರ ಕಾಲಘಟ್ಟದಲ್ಲಿ ಇದ್ದರು. ಆಮೇಲೆ ಹಲ್ಲೆಲೂಯಾ. ಆದರೆ ಈಗೆಲ್ಲ ರಾಜಭಾರ ಕತೆ ಮುಗಿದಿದೆ, ಹಾಗಾಗಿ ಈಗೆಲ್ಲ ಸೋತ್ರ. ಹಾಗಾದರೆ ಅನೇಕರು ಬಂದಂಥ ಉದ್ದೇಶ, ಕಳ್ಳರು ಬರುವಂಥ ಉದ್ದೇಶ ಕಳ್ತನ ಮಾಡೋದು, ಹಾಳು ಮಾಡೋದಕ್ಕೂ, ಇದ್ದಿದ್ದೆಲ್ಲ ದೋಚ್ಕೊಂಡು ಓಡೋಗ್ಬಿಡೋದಕ್ಕೆ ಬರ್ತಾರೆ, ಇನ್ಯಾವುದಕ್ಕೂ ಬರ್ತಾರೆ. ಆದರೆ ಯೇಸು ಕ್ರಿಸ್ತನು ಆತನ ಕಳ್ಳ ಅಲ್ಲ, ಆತನು ಜೀವ ಕೊಡುವುದಕ್ಕಾಗಿ ಬರ್ತಾ ಇದ್ದಾನೆ ಎಂಬುದಾಗಿ ತನ್ನ ವಾಕ್ಯದ ಮುಖಾಂತರ ಆತನು ಮಾತನಾಡ್ತಾ ಇದ್ದಾನೆ. ಆದರೆ ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೇನು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ನಮ್ಮ ಹತ್ರ ಬರೋರೆಲ್ಲ, ನಮ್ಮ ಹತ್ರ ದುಡ್ಡಿದ್ರೆ ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ದುಡ್ಡು ಖಾಲಿ ಆಯ್ತವು ಅಂತ ಗೊತ್ತಾದ್ರೆ ಸಾಕು, ನಮ್ಮನ್ನು ಅವಾಯ್ಡ್ ಮಾಡ್ತಾರೆ. ನೀನು ಸ್ವಲ್ಪ ದೂರ ಇರು, ನಾನೆಲ್ಲೋ ಇದ್ದೀನಿ, ಈಗ ಫೋನ್ ಮಾಡಬೇಡ, ಆಮೇಲೆ ಮಾಡು. ನಮ್ಮ ಹತ್ರ ಅದೇ ದುಡ್ಡು ಇದ್ಬಿಟ್ರೆ ಸಾಕು, ಗಂಟೆಗಳಲ್ಲಿ ನಮ್ಮ ಜೊತೆನೇ ಮಾತಾಡ್ತಾರೆ. ಅದೇ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಗೊತ್ತಾದರೆ ಮುಗೀತು. ಫೋನ್ ಇಡಿ, ಅರ್ಜೆಂಟ್ ಕೆಲಸದಲ್ಲಿ ಇದ್ದೀನಿ, ನೀನು ಆಮೇಲೆ ಫೋನ್
ಮಾಡಿ ಆಮೇಲೆ ಕಟ್ ಮಾಡಿ ಮುಗಿಸ್ಬಿಡ್ತಾರೆ. ಹಾಗಾದರೆ ನಮ್ಮ ಸಂಗಡ ಸ್ನೇಹ ಮಾಡೋರು ಕೂಡ ಕೆಲವರು ಇರ್ತಾರೆ. ಏನಕ್ಕೆ? ದುಡ್ಡು ಬೇಕಾದಾಗ, ಹಣ ಬೇಕಾದಾಗ ಮಾತ್ರ ನಮ್ಮ ಸ್ನೇಹ ಬಯಸ್ತಾರೆ. ಅಂಥವ್ರಿಂದ ಮೊದಲು ದೂರ ಇದ್ಬಿಡಿ, ಅದೇ ನಿಮಗೆ ಆಶೀರ್ವಾದ ಆಗಿರುತ್ತೆ. ಆಮೇಲೆ ನಾಳೆ ಅಕ್ಕಪಕ್ಕದಲ್ಲಿ ಕೈ ಕೊಟ್ಟೇಲಿ ಅಂಥವ್ರು ಇದ್ದರೆ ಮಾಡ್ಕೊಳ್ಳಿ, ಸ್ವಲ್ಪ ಅವ್ರನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ನಾಳೆ ಯಾಕಂದರೆ ಅದೇ ನಮ್ಗೆ ಆಶೀರ್ವಾದ. ಇಲ್ಲ ಅಂತಂದರೆ ಅಂಥವ್ರ ಜೊತೆ ಸೇರೋದ್ರೆ ಅವ್ರ ಹಣಕ್ಕೆ ಬೆಲೆ ಕೊಡೋರ ಜೊತೆಗೆ ಯಾವತ್ತೂ ಇರಬಾರ್ದು. ಸ್ನೇಹಕ್ಕೆ ಬೆಲೆ ಕೊಡೋರ ಜೊತೆ ಮಾತ್ರ ನಾವು ಸ್ನೇಹ ಹೆಚ್ಚಾಗಿರ್ಬೇಕು. ಆಮೇಲೆ ಹಾಲೆಲೂಯಾ. ಆದ್ದರಿಂದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದೇನೆ, ನಾನು ಜೀವ ಇರಬೇಕಿಂತಲೂ ಬಂದಿದ್ದೇನೆ ನಿಮ್ಮ ಸಂಗಡ. ಲೋಕದವರು ನಿಮ್ಮ ಸಂಗಡ ಹಣ ಇದ್ರೆ ಇರ್ತಾರೆ, ಆದರೆ ದೇವರಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ಹತ್ರ ಏನಿದ್ರು ಕೂಡ, ನಿಮ್ಮ ಹತ್ರ ಝೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ನಾನೊಬ್ಬ ನಿಮ್ಮ ಸಂಗಡ ಇರ್ತೇನೆ. ಆಮೇಲೆ ಹಾಲೆಲೂಯಾ. ಯಾಕಂದರೆ ಝೀರೋ ಆದವ್ರನ್ನೆಲ್ಲ ಹೀರೋ ಮಾಡುವಂಥ ಕೆಪಾಸಿಟಿ ಏಸಿದೆ. ಅದು ನಂಬೋರು ಮಾತನ್ನ ತಟ್ಟುತ್ತಾ ದೇವರು ನಮ್ಮ ಪಡಿಸುವರಾಗಿರೋಣ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ನಾವು ನಂಬಿರುವ ದೇವರಿಗೆ ಜೀವ ಇದೆ. ಆಮೇಲೆ ಹಾಲೆಲೂಯಾ. ಆ ದೇವರು ನಮಗೂ ಕೂಡ ಹೆಂಗೆ ಕೊಡ್ತಾನೆ? ಜೀವವನ್ನು ಕೊಡ್ತಾನೆ. ಆಮೇಲೆ ಹಾಲೆಲೂಯಾ. ಈ ಲೋಕದ ವಿಗ್ರಹಗಳು ಒಂದು ಕಡೆಗೆ ಇಟ್ಟರೆ ಮುಗೀತು. ಕಣ್ಣುಂಟು ನೋಡಲ್ಲ, ಮೂಗುಂಟು ಮೂಸಲ್ಲ, ಬಾಯಿ ಉಂಟು ಮಾತಾಡಲ್ಲ, ಗಂಟ್ಲು ಉಂಟು ಅದರಲ್ಲಿ ಯಾವುದೇ ಶಬ್ದವಿಲ್ಲ, ಕೈ ಉಂಟು ಅದೇನು ಕೆಲಸ ಮಾಡಲ್ಲ, ಕಾಲುಂಟು ಅದು ನಡೆಯೋದೇ ಇಲ್ಲ, ಯಾವುದು ಕೆಲಸಗಳನ್ನ ಮಾಡಲ್ಲ. ಕಾರಣ ಅದಕ್ಕೆ ಜೀವ ಇಲ್ಲ. ಆದರೆ ನಮ್ಮ ಯೇಸು ಕ್ರಿಸ್ತನು ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಜೀವವುಳ್ಳ ದೇವರಾಗಿದ್ದಾನೆ. ಆತನ ಕಣ್ಗಳು ಭೂಮಿಯಲ್ಲಿರುವ ಎಲ್ಲ ಸಮಸ್ತ ಜನರನ್ನ ಪ್ರತಿ ಕ್ಷಣವೂ ಕೂಡ ಆತ ನೋಡ್ತಾ ಇದ್ದಾನೆ. ಇಲ್ಲಿ ಕೂತಿರುವ ನಿಂತಿರುವ ಎಲ್ಲರನ್ನು ಕೂಡ ಏನು ಮಾಡ್ತಾ ಇದ್ದಾನೆ? ನೋಡ್ತಾ ಇದ್ದಾನೆ. ಅಕ್ಕಪಕ್ಕದಲ್ಲಿರುವ ಕೂಡ ಕೈ ಕೊಟ್ಟಿರಲಿ, ನಿಮ್ಮನ್ನ ಯೇಸು ಪ್ರತಿ ಕ್ಷಣ ನೋಡ್ತಾ ಇದ್ದಾನೆ. ಅಂದರೆ God is watch you every fraction within second too. ಆಮೇನ್ ಹಾಲೆಲೂಯಾ. ಯಾಕೆಂದರೆ ಆತನು ನಮ್ಮ ನೋಡುವ ದೇವರು. ఆమెన్ హల్లెలూయా. మమ్మల్ని ప్రత్యక్షణం చూసే దేవుడు మనకు కూడా ఉన్నాడు. అతడే మన యేసయ్య అయి ఉన్నాడు. ఆమెన్ హల్లెలూయా. हमारे यीशु मसीह हमको ಪ್ರತ್ಯಕ್ಷಣ ದೇಖ ರಹಾ ಹೈ. ಆಮೇನ್ ಹಲ್ಲೆಲೂಯಾ. ಆತನು ನಾವೇನೇನು ಕೆಲಸ ಮಾಡ್ತಾ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ, ಎಲ್ಲಿ ಬರ್ತಾ ಇದೀವಿ, ಪ್ರತ್ಯಕ್ಷಣವು ನಮ್ಮನ್ನ ನೋಡುವ ದೇವರೊಬ್ಬರು ನಮಗಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ಆತನಿಗೆ ಜೀವ ಇದೆ. ಆತನಿಗೆ ಜೀವ ಇರೋದ್ರಿಂದ ಜೀವಿಸುವ ಪ್ರತಿಯೊಬ್ಬೊಬ್ಬರನ್ನು ಕೂಡ ಆತನು ನೋಡ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯಾ. ಹಾಗಾಗಿ ನಮ್ಮ ದೇವರ ಮುಂದೆ ನಮ್ಮ ಎಲ್ಲ ನಡೆನುಡಿಗಳು ಕರ್ತನನ್ನ ಪ್ರತಿನಿಧಿಸುವಂಥದ್ದಾಗಿರಬೇಕು. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ನಾವು ಆತನ ಮಗಳು ಆಗಿದ್ದೇವೆ. ಆದ್ದರಿಂದ ನಮ್ಮಲ್ಲಿ ಏನಿದೆ, ಆತನ ಜೀವ ಇದೆ. ಆತನ ಜೀವ ನಮ್ಮಲ್ಲಿ ಇರಬೇಕಂದ್ರೆ ನಾವು ಆತನಂತೆ ನಡೆಯುವವರಾಗಿರಬೇಕು. ಆಮೇನ್ ಹಲ್ಲೆಲೂಯಾ. ಲೋಕದವರಂತೆ ನಡೆಯಕೂಡದು. ಆಮೇನ್ ಹಲ್ಲೆಲೂಯಾ. ಲೋಕದವರು ನಂಬುವಂತೆ ನಾವು ನಂಬುವವರಾಗಿರಬಾರ್ದು. ಆಮೇನ್ ಹಲ್ಲೆಲೂಯಾ. ಲೋಕದಲ್ಲಿ ಯಾವುದೇ ರೋಗಗಳು ಬಂದರೂ ಅವ್ರು ನಂಬ್ತಾರೆ ಡಾಕ್ಟರ್ಗಳನ್ನು. ಆದರೆ ಡಾಕ್ಟರ್ಗಳನ್ನೇ ಸೃಷ್ಟಿ ಮಾಡಿದವನು ಒಬ್ಬ ದೇವರಿದ್ದಾನೆ. ಆಮೇನ್ ಆತನೇ ಕರ್ತನಾದ ಯೇಸು ಕ್ರಿಸ್ತನ. ಆತನು ನಮ್ಮ ಘನ ವೈದ್ಯನು. ಆಮೇನ್ ಹಲ್ಲೆಲೂಯಾ. ಎಲ್ಲ ಮನುಷ್ಯರನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಆತನೇ ನಮ್ಮ ಕರ್ತನು. ಆತನೇ ನಮ್ಮ ಮೊದಲ ವೈದ್ಯನು ಆಗಿದ್ದಾನೆ. ಆತನು ನಮಗೆ ಜೀವವನ್ನು ಕೊಟ್ಟವನು. ಆತನು ನಮಗೆ ಯಾವುದೇ ರೋಗಗಳು ಬಂದರು ಒಳ್ಳೆಯ ಔಷಧವನ್ನು ಕೊಡಲು ಶಕ್ತನಾದ ಕರ್ತನ. ಆಮೇನ್ ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೇಳುತ್ತಾ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಅದು ನಮ್ಮ ಮಾತನ್ನ ತಟ್ಟುತ್ತಾ ದೇವ್ರ ನಾಮವನ್ನು ಮಹಿಮೆಪಡಿಸುವವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ನಮಗೆ ಯಾವ ರೋಗಗಳು ನಮ್ಮ ಬಳಿಗೆ ಬರದ ಹಾಗೆ ಯೇಸುವಿನ ರಕ್ತ ನಮ್ಮ ಮೇಲೆ ಇರೋದ್ರಿಂದ ಅದು ನಮ್ಮನ್ನು ಕಾಪಾಡುತ್ತೆ. ಯಾಕಂದರೆ ಯೇಸುವಿನ ರಕ್ತಕ್ಕೇನಿದೆ? ಜೀವ ಇದೆ. ಆಮೇನ್ ಹಲ್ಲೆಲೂಯಾ. ಯೇಸುವಿನ ರಕ್ತದಿಂದ ಕೊಳ್ಳಲ್ಪಟ್ಟಂತ ಜನರು ನಾನು ನೀನಾಗಿದ್ದೇವೆ. ಆದ್ದರಿಂದ ನಮ್ಮ ಮೇಲೆ ಯಾವುದೇ ರೋಗಗಳು ಬಾಧೆಗಳು ಈ ಲೋಕದ ಯಾವುದು ಕೆಲಸ ಮಾಡಲ್ಲ. ಕೆಲಸ ಮಾಡಕ್ಕೆ ಯೋಧಾಗೋತ್ರದ ಸಿಂಹ ಅದು ಬಿಡಲ್ಲ. ಆಮೇನ್ ಹಲ್ಲೆಲೂಯಾ. ಅಂಥ ರೋಗಗಳು, ವ್ಯಾಧಿಗಳು, ಕಷ್ಟಗಳು, ನಿಂದೆಗಳು ಎಲ್ಲವನ್ನ ಯೋಧಾಗೋತ್ರದ ಸಿಂಹ ಬೇಟೆಯಾಡಿ ತಿಂದು ಮುಗಿಸಾಕ್ಬಿಡುತ್ತೆ. ಆಮೇನ್ ಹಲ್ಲೆಲೂಯಾ. ನಂಬಿಕೊಳ್ಳೋರು ಮಾತ್ರ ಅಕ್ಕಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟು ಹೇಳಿ, ಯೇಸುವಿನ ರಕ್ತ ಜೀವ ಇದೆ. ಆಮೇನ್ ಹಲ್ಲೆಲೂಯಾ. ಆ ಜೀವ ಕೆಲಸ ಈಗಲೂ ಮಾಡ್ತಾ ಇದೆ, ಇನ್ನು ಮುಂದೆ ಕೂಡ ಮಾಡುತ್ತೆ ಅಂತ. ಆಮೇನ್ ಹಲ್ಲೆಲೂಯಾ.
ಹೇಳಿದ್ರ ದೇವ್ರಿಗೆ ಸ್ತೋತ್ರವಾಗಲಿ. ಆಮೆನ್ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಈ ಲೋಕಕ್ಕೆ ಬಂದದ್ದು ನನಗೆ ಜೀವ ಕೊಡುವುದಕ್ಕಾಗಿ ಎಂಬುದಾಗಿ ಅಕ್ಕಪಕ್ಕದಲ್ಲಿರೋ ಕೂಡ ಕೈಗೊಟ್ಟಲ್ಲಿ Jesus come to this world to give me life. Amen. Hallelujah. ಯೇಸು ಲೈಫ್ Jing 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 shi wang lei kyu ho shang king hing. Amen. Hallelujah. यीशु मुझे जीवन देने के लिए इस दुनिया में आए. आमेन हालेलुया. यीशु జీవం ఇవ్వడానికి యేసు ఈ లోకానికి వచ్చాడు. ఆమెన్ హల్లెలూయా. ಹಾಗಾದ್ರೆ ನನಗೂ ನಿನಗೂ ಎಲ್ಲರಿಗೂ ಜೀವವನ್ನು ಕೊಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದ ಉದ್ದೇಶ ಆಗಿದೆ. ಆಮೆನ್ ಹಲ್ಲೆಲೂಯಾ. ಹಾಗಾದರೆ ಆತನ ನಂಬುವ ಪ್ರತಿಯೊಬ್ಬರಿಗೂ ಆತನು ಜೀವವನ್ನು ಕೊಟ್ಟಿದ್ದಾನೆ. ಇಂಥ ಜೀವವಲ್ಲ, ನಿತ್ಯವಾದಂಥ ಜೀವವನ್ನು ಕೊಟ್ಟಿದ್ದಾನೆ. ಸದಾ ಕಾಲವು ಆತನೊಂದಿಗೆ ಬದುಕುವಂಥ ಜೀವ ನಮ್ಮ ಪ್ರತಿಯೊಬ್ಬೊಬ್ಬರ ಆತ್ಮಗಳಿಗೂ ಆತನು ಕೊಟ್ಟಿದ್ದಾನೆ. ನಮ್ಮ ದೇಹ ಒಂದಲ್ಲ ಒಂದಿನ ಸಾಯುತ್ತೆ. ಆದ್ದರಿಂದ ಬಲ ಹೆಚ್ಚಿದ್ರೆ 60 ಅಥವಾ ಇನ್ನೂ ಬಲ ಹೆಚ್ಚಿದ್ರೆ 80 ಅಷ್ಟೇ. ಆಮೇಲೆ ಹಲ್ಲೆಲೂಯಾ. ಆದರೂ ಕಷ್ಟ ಸಂಕಟಗಳೇ ದೇಹದ ಎಲ್ಲ ವಿಷಯಗಳು ಒಂದಲ್ಲ ಒಂದು ದಿನ 6 ಅಡಿ 3 ಅಡಿ ಗುಂಡಿಗೆ ಹೋಗಿ ಎಲ್ಲ ಫಿನಿಶ್ ಆಗೋಗುತ್ತೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇರುವಂಥ ಜೀವ ಅದು ಆತ್ಮದ ಜೀವವಾಗಿದೆ. ಆದ್ದರಿಂದ ಸಭೆ ಪ್ರತಿಯೊಬ್ಬ ಜನರು ನಾವು ದೇಹದಲ್ಲಿ ಇನ್ನೂ ಕೋಟಿ ವರ್ಷ ಬದುಕೋಣ, 1000 ವರ್ಷ ಬದುಕೋಣ, 100 ವರ್ಷ ಬದುಕೋಣ, ಈ ಎಲ್ಲ ಆಸೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ಹಲ್ಲೆಲೂಯಾ. ಒಂದು ಆಸೆ ಇಟ್ಕೊಳ್ಳಿ, ನನ್ನ ಆತ್ಮ ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ಯೇಸುವಿನೊಂದಿಗೆ ಸದಾಕಾಲ ಕೋಟಿ ವರ್ಷ ಆದರೂ ಯುಗಗಳೇ ಕಳೆದ್ರು ಸದಾ ಕಾಲ ಆತನೊಂದಿಗೆ ಬದುಕಬೇಕೆಂಬ ಆಸೆ ನನಗೂ ನಿನಗೆ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಈ ದಿನ ನಿಮ್ಮ ಆತ್ಮದ ಕುರಿತಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ದೇಹದ ಕುರಿತಾಗಿ ನೀವು ಯೋಚನೆ ಮಾಡ್ತಿದ್ದೀರಾ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸ್ಕೊಳ್ಳಿ. ಯಾಕೆಂದರೆ ಅನೇಕರು ಹೆಚ್ಚಾಗಿ ದೇಹ ಬದುಕಲಿ ಎಂಬುದಾಗಿ ಆಸೆ ಪಡುವವರಾಗಿರ್ತಾರೆ. ಆದರೆ ನನ್ನ ಆತ್ಮ ಸದಾಕಾಲ ಬದುಕಲಿ ಎಂಬುದಾಗಿ ಆಸೆ ಪಡುವವರೇ ಇರಲ್ಲ. ಆಮೇಲೆ ಹಲ್ಲೆಲೂಯಾ. ಅದೆಲ್ಲ ಸತ್ ಮೇಲೆ ನೋಡೋಣ ಬಿಡ್ರಿ ಅನ್ನೋರು ಅವ್ರ ಸಂಖ್ಯೆನೇ ಲೋಕದಲ್ಲಿ ಅತ್ಯಧಿಕ ಆಗೋಗ್ಬಿಟ್ಟಿದೆ. ಆದರೆ ಯೇಸು ಕ್ರಿಸ್ತನು ನಾನು ನಿಮಗೆ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿರುವಂಥದ್ದು ಅದು ದೇಹಕ್ಕಲ್ಲ, ಅದು ಆತ್ಮಕ್ಕಾಗಿದೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಆತ್ಮ ಒಂದೇ ಶಾಶ್ವತವಾಗಿ ಬದುಕುವಂಥದ್ದಾಗಿದೆ. ಆಮೇಲೆ ಆದ್ದರಿಂದ ನಮ್ಮ ಪ್ರತಿಯೊಬ್ಬೊಬ್ಬರ ಆಸೆ ಆಕಾಂಕ್ಷೆ ಆಗಿರಬೇಕು, ನನ್ನ ಆತ್ಮ ನನ್ನನ್ನು ಸೃಷ್ಟಿ ಮಾಡಿದ ಯೇಸುವಿನೊಂದಿಗೆ ಸದಾ ಕಾಲ ಬದುಕುವಂಥದ್ದಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನಮ್ಮ ಪ್ರತಿಯೊಬ್ಬರ ಆತ್ಮಗಳಿಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಆ ನಿತ್ಯ ಜೀವ ನಮ್ಮನ್ನು ಶಾಶ್ವತವಾಗಿ ಕರ್ತನ ಸಾಮ್ರಾಜ್ಯದಲ್ಲಿ ಅದು ಸಂತೋಷವಾಗಿಡುವಂಥದ್ದಾಗಿದೆ. ಆಮೇಲೆ ದೇವರೇ ನಮ್ಮ ಸಂಗಡ ಆಗಿರ್ತಾನೆ. ಆಗ ದೇವರೇ ನಮ್ಮ ಜೊತೆಲಿ ಇರುವುದಾದರೆ, ನಾವು ದೇವ್ರ ಜೊತೆಲಿ ಇರೋದಾದರೆ ನಮಗೆ ಇನ್ಯಾವುದರ ಕೊರತೆ ಇರುತ್ತಾ? ಇಲ್ಲವೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಪರಲೋಕದಲ್ಲಿ ಯಾವ ರೋಗ ಇಲ್ಲ, ಯಾವ ಬಿಸಿಲು ಇಲ್ಲ, ಯಾವ ಮಳೆ ಇಲ್ಲ, ಯಾವುದರ ಕೊರತೆ ಅಂತೂ ಇಲ್ಲವೇ ಇಲ್ಲ. ಎಲ್ಲ ಅಗತ್ಯಗಳನ್ನು ಪೂರೈಸುವ ಕರ್ತನಾದ ಯೆಹೋವ ಹಿರಿಯಾಗಿ ನಮ್ಮ ದೇವರು ನಮ್ಮ ಸಂಗಡ ಶಾಶ್ವತವಾಗಿರುತ್ತಾನೆ. ಅದು ನಂಬರ್ ಮಾತನಾಡೋಣ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆಪಡಿಸುವವರಾಗಿರೋಣ. ಆಮೆನ್ ಹಲ್ಲೆಲೂಯಾ. ಆದರೆ ದೇವರ ಆತ್ಮನ ಸಭೆ ಆದ ನಮಗೆ ಕೊಟ್ಟಿರುವಂಥ ಮತ್ತೊಂದು ವಾಕ್ಯವನ್ನು ಕೂಡ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನನು ಬರೆದ ಅಧ್ಯಾಯದಲ್ಲಿ 11ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 11:25 ದೇವರ ಆತ್ಮನ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. Jesus said unto her, I am the resurrection and the life, that he that believeth in me, though he be where dead, yet shall he live. ಯೋಹಾನ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವನು ಕೇಳಲಿ ಎಂದು ಎಂಥ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್ ಹಲ್ಲೆಲೂಯಾ. ಹಾಗಾದರೆ ದೇವರಾತ್ಮನ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ,
ಯೇಸು ಆಕೆಗೆ ಎಂಬುದಾಗಿ ಆಮೇನ್ ಹಲ್ಲೆಲೂಯಾ. ಇಲ್ಲಿ ನಡೆದಿರುವಂಥ ಘಟನೆ ನಮ್ಮೆಲ್ಲರಿಗೂ ಪರಿಚಯ ಇರುವಂಥದ್ದೇ. ಆಮೇಲೆ ಮಾರ್ಥ ಮರಿಯಳು ಅನ್ನೋ ಇಬ್ಬರು ಸಹೋದರಿಯರಿಗೆ ಒಬ್ಬನು ಸಹೋದರನಾಗಿ ತಮ್ಮನಾಗಿ ಲಾಜರನು ಎಂಬವನು ಇರ್ತಾನೆ. ಈ ಲಾಜರನು ಸತ್ತವಾಗಿರ್ತಾನೆ. ಆದ್ರಿಂದ ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಅವರ ರಿಲೇಷನ್ ಅವರೆಲ್ಲ ಸೇರಿಕೊಂಡು ಇವನನ್ನು ಸಮಾಧಿಗೆ ಹಾಕಿರ್ತಾರೆ ತಮ್ಮನ್ನ. ಈಗ ಲಾಜರನು ಸತ್ತೋಗಿದ್ದಾನೆ. ಲಾಜರನು ಸತ್ತೋದ್ಮೇಲೆ ಅವನನ್ನು ಸಮಾಧಿಗೆ ಹಾಕಿ 3 ದಿನ ಆಗುತ್ತೆ. ಸತ್ತ ದಿನಾನೇ ಯೇಸುವಿಗೆ ಈ ಸುದ್ದಿನ ಮುಟ್ಟಿಸ್ತಾರೆ. ಆಗ ಯೇಸು ಆ ಊರಲ್ಲಿ ಇರಲ್ಲ, ಬೇರೊಂದು ಊರಲ್ಲಿ ಆತನು ಸೇವೆ ಮಾಡ್ತಾ ಇರ್ತಾನೆ. ಆಗ ಯೇಸುಗೆ ಈ ವಿಷಯ ಗೊತ್ತಿದ್ರು ಯೇಸು ಹೋಗಲ್ಲ. ಆಮೇನ್ ಹಾಲಲ್ವಿ ಅಲ್ಲೇ ಲಾಜಿಕ್ ಇಟ್ಟಿದ್ದಾನೆ, ನಮ್ಮ ಯೇಸು ಕ್ರಿಸ್ತನ. ಆಮೇನ್ ಹಾಲಲ್ವಿಯ. ಯಾಕಂದ್ರೆ ಯೇಸು ಕ್ರಿಸ್ತನ ಅದ್ಭುತ ಮಾಡ್ಬೇಕು ನಾನು ಎನ್ನೋದು ಯೇಸುಗೊಬ್ಬನ ಗೊತ್ತು. ಇನ್ನು ಮಿಕ್ಕಿದವರು ಶಿಷ್ಯರು ಗೊತ್ತಿಲ್ಲ, ಮಾರ್ಥ ಮರಿಯಳಿಗೂ ಗೊತ್ತಿಲ್ಲ. ಹಾಗಾಗಿ ಅವ್ರು ಅನ್ಕೊಂಡ್ರು, ಅಯ್ಯೋ ಯೇಸುಗೆ ವಿಷಯ ತಲುಪಿಸಿದ್ರು ಸ್ವಾಮಿ ಬರಲೇ ಇಲ್ವಲ್ಲ ಅಂತೆಲ್ಲ ಅನ್ಕೊಂಡಿರ್ಬೋದು, ಅಥವಾ ಬೇಕೊಂಡು ಇರ್ಬೋದು, ನಮಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ಏನೇನು ಮಾಡಿದ್ರು. ಹಾಗಾದರೆ ಯೇಸು ಕ್ರಿಸ್ತನು ವಿಷಯ ತಲುಪಿಸಿದ್ರು ಕೂಡ ಆತನು ಇನ್ನೂ 2-3 ದಿನ ಅಲ್ಲೇ ಸೇವೆ ಮಾಡ್ಕೊಂಡು ಇದ್ಬಿಟ್ಟು 4ನೇ ದಿನಕ್ಕೆ ಯೇಸು ಕ್ರಿಸ್ತನು ಇವ್ರ ಊರಿಗೆ ಬರ್ತಾನೆ. ಆಮೇಲೆ ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಅವ್ರಿಗೆ ಮಾರ್ತಲ್ಗೆ ಹೇಳ್ತಾ ಇದ್ದಾನೆ ಈ ಮಾತನ್ನ. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ಆದ್ರೆ ಇವ್ರು ಹೇಳ್ತಾರೆ, ಯೇಸು ಬಂದ ತಕ್ಷಣ ಯೇಸು ಹತ್ರ ಬಂದು ಮಾತಾಡ್ತಾರೆ, ಯೇಸುವೆ ನೀನು ಇಲ್ಲಿ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ, ಅವನನ್ನು ನೀನೇ ಗುಣಪಡಿಸ್ಬಿಡ್ಬೋದಾಯಿತು. ಏನಾದರೂ ಸಮಸ್ಯೆ ಇದ್ದಿದ್ರೆ ಅವನನ್ನು ಬದುಕಿಸ್ಬಿಡ್ಬೋದಾಯಿತು. ಆದರೆ ಈಗ ನನ್ನ ತಮ್ಮ ಸತ್ತು 3 ದಿನ ಆಗೋಯ್ತು, ಅವನನ್ನು ಸಮಾಧಿಯಲ್ಲಿ ಇಟ್ಟಿದ್ದೀವಿ ಎಂಬುದಾಗಿ ಹೇಳಿದಾಗ ಯೇಸು ಅವಾಗ ಈ ಮಾತು ಹೇಳ್ತಾ ಇದ್ದಾನೆ. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ಯೇಸು ಕ್ರಿಸ್ತನು ಈ ಮಾತನ್ನು ಅವರ ಇಬ್ಬರಿಗೂ ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದರೆ ಅವರು ಅನ್ಕೊತಾ ಇದ್ರು, ಮೋಸ್ಟ್ಲಿ ಯೇಸು ಯಾವಾಗ ಎಬ್ಬಿಸ್ತಾರೆ, 2ನೇ ಬರೋಣದಲ್ಲಿ ಎಬ್ಬಿಸ್ಬೋದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಆದರೆ ಯೇಸು 2ನೇ ಬರೋಣದಲ್ಲಿ ಯಾಕೆ ನೀವು ಅದನ್ನು ಕುರಿತಾ ಯೋಚನೆ ಮಾಡ್ತೀರಾ? 2ನೇ ಬರೋಣದಲ್ಲಿ ಯಾರನ್ನ ಎಬ್ಬಿಸ್ಬೇಕು, ಯಾರನ್ನ ಎಬ್ಬಿಸ್ಕೊಂತೀನಿ ನಾನು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈಗ ನಮ್ಮ ತಮ್ಮನಾದ ಲಾಜರನ್ನು ಎಬ್ಬಿಸ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಅವ್ರಿಗೆ ತಿಳಿಯಪಡಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗೆ ಯೇಸು ಕ್ರಿಸ್ತನು ಹೇಳ್ತಾ ಇರುವಂಥ ಮಾತು, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಈ ಪುನರುತ್ಥಾನ ಅಂದ್ರೇನು? ಸತ್ತವರನ್ನ ಎಬ್ಬಿಸುವಂಥದ್ದೇ ಪುನರುತ್ಥಾನ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ಸತ್ತವನು 3ನೇ ದಿನದಲ್ಲಿ ಆತನು ತಿರುಗಿ ಎದ್ದು ಬಂದ. ಆದ್ದರಿಂದ ಯೇಸು ಪುನರುತ್ಥಾನಗೊಂಡಂಥ ದೇವರಾಗಿದ್ದಾನೆ. ಲಾಜರನು ಕೂಡ ಸೇಮ್ ಟು ಸೇಮ್ ಹಾಗೇನೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಅವನು ಕೂಡ ಸತ್ತನು, ಆದರೆ ಯೇಸು ಕ್ರಿಸ್ತನು ಅವನನ್ನು ಬದುಕಿಸಿದ್ದನು. ಒಂದು ರೀತಿಯಲ್ಲಿ ಯೇಸು ಲಾಜರನು ಪುನರುತ್ಥಾನಗೊಂಡಂತೆ ಆಯಿತು. ಆದರೆ ಲಾಜರನು ಮತ್ತೆ ಏನಾದ, ದೇಹದಲ್ಲಿ ಒಂದಿನ ಸತ್ತೋದ. ಯಾಕೆಂದರೆ ಆತನು ದೇವರಲ್ಲ, ಲಾಜರನು. ಯೇಸು ಕ್ರಿಸ್ತನು ದೇವರಾಗಿರೋದ್ರಿಂದ ಆತನು ಪುನರುತ್ಥಾನಗೊಂಡ ಮೇಲೆ ಆತನು ಮತ್ತೆ ಮರಣವನ್ನು ಹೊಂದಿಲ್ಲ. ಆತನು ಶಾಶ್ವತವಾಗಿ ಬದುಕುತ್ತಾನೆ ಇರುವಂಥ ದೇವಾದಿದೇವನು, ರಾಜಾದಿರಾಜನು, ಕರ್ತನಾಗಿದ್ದಾನೆ. ಅದನ್ನು ನಂಬ ಮಾತನಾಡ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವರ. ಹಲ್ಲೆಲೂಯಾ. ಹಾಗಾದರೆ ಲಾಜರನನ್ನು ಯೇಸು ಕ್ರಿಸ್ತನು ಬದುಕಿಸಿದ ದೇವರಾಗಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಇಲ್ಲಿರುವಂಥ ನಮ್ಮನ್ನು ಕೂಡ ಬದುಕಿಸಲು ಶಕ್ತನಾಗಿದ್ದಾನೆ. ನಮ್ಮ ಆತ್ಮಗಳನ್ನು ಕೂಡ ಆತನು ಶಾಶ್ವತವಾಗಿ ಬದುಕಿಸಲು, ಶಾಶ್ವತವಾಗಿ ಜೀವಿಸುವ ದೇವರು ಆತನಾಗಿದ್ದಾನೆ. ಆದ್ದರಿಂದ ಯೇಸು ನನ್ನ ಜೀವ ಆಗಿದ್ದಾನೆ. ಜೀಸಸ್ ಈಸ್ ಮೈ ಲೈಫ್. ಯೇಸು ಶಿವು ಠೇ ಶಂಗ್ಮಿಂಗ್. ಆಮೇನ್ ಹಲ್ಲೆಲೂಯಾ. ಯೇಸು ಮೇರಿ ಜಿಂದಗಿ ಹೈ. యೇసు నా ప్రాణమై ఉన్నాడు. ఆమేన్ హల్లెలూయా. చెడిపోయిన నన్ను తిరిగి జీవంలో తెచ్చాడు. కాబట్టి యేసు నా జీవమై ఉన్నాడు. ಆಮೇನ್ ಹಲ್ಲೆಲೂಯಾ. ಇಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ನಾವು ಆತ್ಮದಲ್ಲಿ ಸತ್ತವರಾಗಿದ್ವಿ. ಒಂದು ಕಾಲದಲ್ಲಿ ಯೇಸುವಿನ ರಕ್ಷಣೆ ಹೊಂದದೇ ಇದ್ದಂಥ ಕಾಲ ಇತ್ತು. ಆ ಕಾಲದಲ್ಲಿ ನಮ್ಮ ಆತ್ಮಗಳು ಅವು ಸತ್ತ ಶವದಂತೆ ಇದ್ವು. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ನಾವು ಆತ್ಮದಲ್ಲಿ ಹೋಗಿದ್ವಿ. ಆದರೆ ಯೇಸುವನ್ನು ಯಾವಾಗ ನಂಬ್ಕೊಂಡು ಆಗ ನಮ್ಮ ಆತ್ಮಗಳಿಗೆ ದೇವರು ಆತನು ನಿತ್ಯ ಜೀವನ ಕೊಟ್ಟನು. ಆಮೇನ್ ಹಲ್ಲೆಲೂಯಾ.
ಆದ್ರಿಂದ ನಾವು ಈಗ ಆತ್ಮದಲ್ಲೂ ಕೂಡ ಬದುಕತಕ್ಕಂತೆ ದೇವರು ತನ್ನ ಕೃಪೆಯ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟುವಂತ ಆ ದೊಡ್ಡ ಕೃಪೆಗಾಗಿ ನಾವು ಕರವನ್ನು ತಟ್ಟುತ್ತಾ ದೇವ್ರ ನಾಮನ ಮಹಿಮೆ ಪಡಿಸುವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಇದ್ಯಾವುದು ನಮ್ಮ ಬಲದಿಂದ ಅಲ್ಲ, ನಮ್ಮ ಸಾಮರ್ಥ್ಯದಿಂದ ಅಲ್ಲ, ನಮ್ಮ ಓದುವಿಂದ ಅಲ್ಲ, ನಮ್ಮ ಕೆಲಸದಿಂದ ಅಲ್ಲ, ನಮ್ಮ ಹಣದಿಂದ ಅಲ್ಲ, ನಮ್ಮ ದೌರ್ಬಲ್ಯದಿಂದ ಅಲ್ಲ, ಇದು ದೇವರ ಕೃಪೆಯಾಗಿದೆ. ಆಮೆನ್. ಯೇಸುವಿನ ಅದ್ಭುತಗಳಲ್ಲಿ ಇದೊಂದು ಕೂಡ ಅದ್ಭುತ. ಸತ್ತಂತ ಲಾಜರನನ್ನ ಆತನು ಬದುಕಿಸಿದಂತ ದೇವರು. ಇದು ಯಾವುದಕ್ಕೆ ಉದಾಹರಣೆ ಅಂದ್ರೆ ಆತನ ಮುಂದೆ ಆತ್ಮಗಳಿಗೆ ಕೂಡ ಬದುಕಿಸಲು ಶಕ್ತನಾದ ದೇವರು ಎಂಬುದಕ್ಕೆ ಅದು ಉತ್ತಮವಾದ ಉದಾಹರಣೆ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಈಗ ಲೋಕದಲ್ಲಿ ಯೇಸುವನ್ನ ನಂಬದೇವರು ಅನೇಕರಿದ್ದಾರೆ. ಹಾಗಾದ್ರೆ ಅವರು ಎಲ್ಲರೂ ದೇಹದಲ್ಲಿ ಬದುಕ್ತಿದ್ದಾರೆ, ಆದರೆ ಆತ್ಮದಲ್ಲಿ ಸತ್ತವರಾಗಿದ್ದಾರೆ. ಆದ್ರಿಂದ ಇದಕ್ಕಿಂತ ಮುಂಚಿನ ವಾಕ್ಯವನ್ನ ನಾವು ಓದಿದ್ವಿ. ದೇವರು ಅಂಥವ್ರು ಎಲ್ಲರಿಗೆ ಆತನ ಜೀವವನ್ನು ಕೊಡಲು ಬಯಸುತ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಆತನೇ ಡೈರೆಕ್ಟ್ ಆಗಿ ಕೊಡ್ತಾನ? ಇಲ್ಲ, ಆತನ ಕೊಡ್ಬೇಕಂದ್ರೆ ಪ್ರೋಸೆಸ್ ಆಗಿ ದೇವರು ಯಾರು ರಕ್ಷಣೆ ಹೊಂದಿದ್ದಾರೋ ಅವರ ಮುಖಾಂತರವಾಗಿ ಆತನು ಅದನ್ನ ಕಾರ್ಯಗತಕ್ಕೆ ತೆಗೆದುಕೊಂಡು ಬರ್ತಾನೆ. ಹಾಗಾದ್ರೆ ನಾವು ಯೇಸುವನ್ನ ನಂಬಿದ್ದೇವೆ. ಈಗ ಯೇಸುವನ್ನ ನಂಬುದವನು ನಿತ್ಯ ಜೀವಕ್ಕೆ ಬಾಧನಾಗಿದ್ದಾನೆ, ನಿತ್ಯ ಜೀವಕ್ಕೆ ಸೇರುವವರು ನಾವಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಈಗ ಯೇಸುವಿನ ಜೀವ ನಮ್ಮಲ್ಲಿ ಬಂದಿದೆ. ಈಗ ಈ ಜೀವಗಳ ವಾಕ್ಯವನ್ನ ನಾವು ಯಾವಾಗ ನಂಬ್ತೇವೋ, ಈ ವಾಕ್ಯ ಏನಿದೆ ಜೀವ ಇದೆ, ಈ ವಾಕ್ಯಗಳ ಮುಖಾಂತರವಾಗಿ ನಂಬದೇ ಇರುವವರ ಬಳಿಗೆ ನಾವು ಹೋಗಿ ಈ ಜೀವಗಳ ವಾಕ್ಯದ ಮಾತುಗಳನ್ನು ನಾವು ಅವರ ಸಂಗಡ ಮಾತನಾಡುವವರಾಗಿರ್ಬೇಕು. ಆಗ ಈ ಜೀವಗಳ ಮಾತನ್ನ ಅವರು ಸ್ವೀಕರಿಸಿದ್ರೆ ಅವ್ರಿಗೂ ಕೂಡ ಆ ನಿತ್ಯ ಜೀವದ ವಾಕ್ಯಗಳು ಅವರಲ್ಲಿ ಕೆಲಸ ಮಾಡುತ್ತೆ. ಆಗ ಅವರು ಕೂಡ ಜೀವವಾದ ಯೇಸುವನ್ನ ನಂಬುವಂತಹ ಒಂದು ಮಾರ್ಗವು ಉಂಟಾಗುತ್ತದೆ. ಅದು ನಂಬುವರ ಮಾತ್ರ ನಾವು ಕರುಣೆ ತಟ್ಟುತ್ತದೆ. ದೇವರು ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಆಗದೆ ನಾವು ರಕ್ಷಣೆ ಹೊಂದಿರುವ ನಾವು ಅನ್ಯ ಜನರ ಬಳಿಯಲ್ಲಿ ದೇವರ ವಾಕ್ಯವನ್ನ ಮಾತಾಡ್ತಾ ಇದ್ದೇವಾ? ಜೀವಳ ವಾಕ್ಯದ ಮುಖಾಂತರವಾಗಿ ಯೇಸುವಿನ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದೇವಾ? ಅಥವಾ ಕಾಮಿಡಿ ಮಾಡ್ಕೊಂಡು ಅವ್ರ ಜೊತೆ ಇದ್ದೇವಾ? ಅಥವಾ ಅನೇಕ ರೀತಿಯಲ್ಲಿ ಧಾರಾವಾಹಿಗಳ ಕುರಿತಾಗಿ ಮಾತಾಡ್ಕೊಂಡಿದ್ದೀವ? ಅಥವಾ ಫಿಲಾಮ್ಗಳ ಕುರಿತಾಗಿ ಮಾತಾಡ್ಕೊಂಡಿದ್ದೀವ? ಅಥವಾ IPL ಮ್ಯಾಚ್ಗಳ ಕುರಿತಾಗಿ, ಲೋಕದಲ್ಲಿ ನಡೆಯುವ ಕ್ರಿಕೆಟ್ಗಳ ಕುರಿತಾಗಿ ಮಾತಾಡ್ಕೊಂಡಿದ್ದೀವ? ಲೋಕದಲ್ಲಿರುವ ಅನೇಕ ಪ್ರೋಗ್ರಾಮ್ಗಳ ಕುರಿತಾಗಿ ಮಾತಾಡ್ಕೊಂತಾನೆ ಇದ್ದಾರೆ. ಕೆಲವರು ಹೀರೋಯಿನಿಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಹೊರತು ಇನ್ನೂ ಕೆಲವರು ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅವೆಲ್ಲ ಬರ್ತಾವ ಮಾತುಗಳು. ಆಮೇಲೆ ಆದರೆ ನೀವು ಅವೆಲ್ಲವನ್ನ ಬಿಟ್ಟು ದೇವರ ವಾಕ್ಯಗಳ ಕುರಿತಾಗಿ ನೀವು ಮಾತನಾಡುವವರಾಗಿರ್ಬೇಕು. ಆ ಮಾತುಗಳು ಅವರಲ್ಲಿ ಜೀವವನ್ನ ಉಂಟು ಮಾಡುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಪ್ರತಿಯೊಂದೊಂದು ಮಾತುಗೂ ಅದು ಜೀವ ಇದೆ. ದೇವರ ಒಂದೊಂದು ವಾಕ್ಯಕ್ಕೂ ಜೀವ ಇದೆ. ಯಾಕೆಂದ್ರೆ ಜೀವವುಳ್ಳ ದೇವರು ಆತನ ಮಾತನಾಡಿರುವಂಥ ಮಾತುಗಳೇ ದೇವರು ಇಡೀ ಸತ್ಯದ ವೇದದಲ್ಲಿ ಆತನ ಬರೆಸಿರುವ ಮಾತುಗಳಾಗಿದೆ. ಹಾಗಾದ್ರೆ ಆತನ ಪ್ರತಿಯೊಂದೊಂದು ಮಾತುಗೂ ಜೀವ ಇದೆ. ಇಂತಹ ಮಾತುಗಳನ್ನು ನಂಬಿ ಈ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂಥ ಕೃಪೆಯನ್ನು ಕೊಟ್ಟಂಥ ದೇವರ ಮಕ್ಕಳಾದಂಥ ನಾನು ನೀನು ಲೋಕದಲ್ಲಿ ಇವುಗಳ ಹೊರತಾಗಿ ಹೆಚ್ಚಾಗಿ ಮಾತಾಡಬೇಕು. ಆಮೇನ್. ಅದನ್ನು ಬಿಟ್ಟು ಲೋಕದ ವಿಚಾರಗಳನ್ನೇನಾದ್ರೂ ಮಾತಾಡಿದ್ರು ನಿಮ್ಗೈತಿ ಮುಂದೆ ಹಬ್ಬ ಅಂತಾರೆ ದೇವರು. ಆಮೇಲೆ ನಾಲಲ್ಲಿ ಹಾಗಾಗಿ ನಾವೇನು ಮುಂದೆ ಏನು ಮಾತಾಡಬೇಕು? ದೇವ್ರ ವಾಕ್ಯಗಳನ್ನ ಮಾತಾಡ್ಬೇಕು. ಅಕ್ಕಪಕ್ಕದಲ್ಲಿರೋ ಕೂಡ ಕೈಕೊಟ್ಟೇಳಿ ಅನ್ಯ ಜನರ ಸಂಗಡ ಏನು ಮಾತಾಡಿ ಇನ್ನು ಮುಂದೆ ದೇವ್ರ ವಾಕ್ಯನ ಮಾತಾಡಿ. ಅವ್ರು ನಂಬಲಿ ನಮ್ದು ಇರಲಿ, ಅವ್ರು ತಿರಸ್ಕರಿಸ್ಲಿ ಅಥವಾ ಸ್ವೀಕರಿಸ್ಲಿ. ಆಮೇಲೆ ಅವ್ರು ನಿಮ್ಮನ್ನ ಬೈಕೊಂಡ್ರು ಸರಿ. ಯಾಕೆ ಹೇಳಿ? ಏಸುಗೆ ಬೈದವ್ರೆ ಈ ಲೋಕದವರು. ಇನ್ನು ಏಸುವಿನ ಮಕ್ಕಳಾದ ನೀವು ಬೈಸ್ಕೊಳಕ್ಕೆ ಏನ್ರಪ್ಪ ನಿಮಗೆ? ಬೈಸ್ಕೊಳ್ಳಿ. ಏಸುಗೆ ಹೊಡೆದವ್ರು, ನಿಮಗೂ ಹೊಡೆದ್ರು ಏನು ಹೊಡೆಸ್ಕೊಳ್ಳಿ. ಏಸುಗಿಂತ ಯಾರನ್ನೂ ಕೂಡ ಇಡೀ ಲೋಕದಲ್ಲಿ ಏಸುಗಿಂತ ಹೆಚ್ಚಾಗಿ ಹೊಡೆಸಿಕೊಂಡವರು ಲೋಕದವರು ಒಬ್ಬರು ಇಲ್ಲ. ಏಸುಗಿಂತ ಕ್ರೂರವಾಗಿ ಸತ್ತಂಥವರು ಈ ಲೋಕದಲ್ಲಿ ಯಾರು ಇಲ್ಲ. ಹಾಗಾದ್ರೆ ಏಸುಗಿಂತ ಕ್ರೂರವಾಗಿ ಸತ್ತಂಥವರು ಲೋಕದಲ್ಲಿ ಒಬ್ಬರು ಇಲ್ಲ. ಹಾಗಾದ್ರೆ ಏಸು ಕ್ರಿಸ್ತನಿಗಿಂತ ಕ್ರೂರವಾಗಿ ಸತ್ತಂಥವ್ರು ಒಬ್ರು ಇಲ್ಲ. ಅಷ್ಟು ಕ್ರೂರವಾಗಿ ಸಾಯಕ್ಕೆ ಯೇಸು ಕ್ರಿಸ್ತನ ಮತ್ತೊಬ್ಬರನ್ನ ಬಿಡೋಕ್ಕೂ ಹೋಗಲ್ಲ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನಿಗೋಸ್ಕರ ನಾವು ಒಂದು ಮಾತು ಅನ್ಸ್ಕೊಂಡ್ರೇನು, ಒಂದು ಮಾತು ಬೈಸ್ಕೊಂಡ್ರೇನು, ಒಂದು ಮಾತು ಒಂದೇಟು ಹೊಡ್ಸ್ಕೊಂಡ್ರು ಏನಂತೆ ನಾವು ಅವಾಗ ಅನ್ಕೋಬೇಕು, ನಮ್ಮ ಏಸಪ್ಪನಿಗಿಂತ ನನಗೇನು ಜಾಸ್ತಿ ಬಿಡ್ತಿಲ್ಲ, ನಮ್ಮ ಏಸಪ್ಪನಿಗಿಂತ ಹೆಚ್ಚಾಗಿ ನನಗೇನು ಕೇಳಿಲ್ಲ. ಯಾಕಂದ್ರೆ ಏಸಪ್ಪನ ಮಗದ ಮೇಲೇನೂ ಹೋಗಿದ್ರು
ಆತನ ಮುಗಿಸ್ಕೊಂಡು ಸುಮ್ಮನೆ ಇದ್ದ. ಆಮೇಲೆ ಹಾಲೆಲೂಯ. ಅವ್ರಿ ನಾವು ಅನ್ಕೋಬೇಕು ನಮಗೂ ಹೋಗೋದ್ರು ನಮ್ಮ ಏಸಪ್ಪಂಗಿಂತ ಏನು ನನಗೇನು ಜಾಸ್ತಿ ಹೋಗಿದ್ದಿಲ್ಲ ಬಿಡಿ ಅಂದಾಗ ಹೇಳಿ ಅವ್ರು ನಮ್ಲಿಲ್ವ ಇನ್ನೊಬ್ರಿಗೆ ಹೇಳಕ್ ಹೋಗ್ತಾ ಇರಿ ಅಷ್ಟೇ. ಆಮೇಲೆ ಅಲ್ಲಿ ಅವ್ರು ನಮ್ಲಿಲ್ವ ಮತ್ತೊಬ್ರಿಗೆ ಹೇಳಕ್ ಹೋಗಿ ಅಷ್ಟೇ. ಆಮೇಲೆ ಹಾಲೆಲೂಯ. ತಲೆನೇ ಕಟ್ಸ್ನಕ್ ಹೋಗ್ಬಿಡಿ, ಯಾಕಂದ್ರೆ ಎಲ್ಲರ ತಲೆಗಳನ್ನ ಸೃಷ್ಟಿ ಮಾಡಿರುವ ದೇವ್ರು ನಮ್ಮ ದೇವರು. ಆತನ ವಿಷಯದಲ್ಲಿ ಅಷ್ಟೇ ನಾವು ತಲೆ ಕೆಡಿಸ್ಕೋಬೇಕು. ಆತನ ವಿಷಯಕ್ಕೆ ಮಾತ್ರನೇ ನಾವು ಬೆಲೆ ಕೊಟ್ಟು ಆತನ ಹೇಳಿರುವಂಥ ವಿಷಯಗಳನ್ನ ಮಾಡ್ಕೊಂಡು ಹೋಯ್ತಾ ಇರಬೇಕು. ಈ ನಮ್ಮ ಮುಂದೆ ಎಂಥ ಕೋಟೆಗಳು ಬಂದರೂ ಏರಿಕೆ ಕೋಟೆಯನ್ನೇ ಬೆಳೆಸಿರುವ ದೇವರು ನಮ್ಮ ಸಂಗಡ ಇದ್ದಾನೆ. ಇನ್ನು ಮುಂದೆ ಎಂಥ ಶತ್ರು ವಿರೋಧಿಗಳು ಎದ್ರು ಕೂಡ ಅವ್ರನ್ನ ದೇವರು ಮಲಗಿಸ್ಬಿಟ್ಟು ನಮ್ಮನ್ನ ಸರಿ ಮಾರ್ಗದಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಗುವ ಶಕ್ತನು ನಮ್ಮ ದೇವರಾದ ನಂಬುವವ್ರ ಮಾತ್ರ ನಾವು ತಟ್ಟುತ್ತಾ ದೇವ್ರು ನಮ್ಮನ್ನು ಮಹಿಮೆ ಪಡಿಸಿರುವವರಾಗಿರೋಣ. ಆಮೇನ್ ಹಾಲೆಲೂಯ. ಹಾಗಾದ್ರೆ ಇನ್ನು ಮುಂದೆ ನಾವು ಹೇಳ್ಬೇಕು, ಯೇಸು ನನ್ನ ಜೀವವಾಗಿದ್ದಾನೆ. ಆಮೇನ್ ಹಾಲೆಲೂಯ. ಯೇಸು ಎನ್ ಉಯಿರ್. ಆಮೇನ್ ಯೇಸು ಎನ್ನೆತ್ತಿ ಜೀವನಾನ. ಆಮೇನ್ ಹಾಲೆಲೂಯ. ಹಾಗಾದ್ರೆ ಯೇಸು ಕ್ರಿಸ್ತನು ನಮ್ಮ ಜೀವವಾಗಿದ್ದಾನೆ. ಆ ಜೀವಕ್ಕೋಸ್ಕರ ನಾವು ಜೀವಿತದಲ್ಲಿ ಏನು ಕಳ್ಕೊಂಡ್ರು ಕೂಡ ತಲೆಗೆಡ್ಸ್ಕೊಳಕ್ ಹೋಗ್ಬಾರ್ದು. ಆಮೇನ್ ಹಾಲೆಲೂಯ. ಯಾಕಂದ್ರೆ ಯೇಸುಗೋಸ್ಕರ ಕೆಲವರು ಅನೇಕರು ಕಳ್ಕೊಂಡಿದ್ದಾರೆ, ಅನೇಕರು ಸ್ವಂತದವ್ರನ್ನ ಕಳ್ಕೊಂಡಿದ್ದಾರೆ, ಅನೇಕರು ತಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಯೇಸುನ ಸ್ವೀಕರಿಸಿದಾಗ ಅವರ ಸಂಬಂಧಿಕರು ಅವ್ರಿಗೆ ವಿರೋಧಿಗಳಾಗಿದ್ದವರು ಎಷ್ಟೋ ಕುಟುಂಬಗಳಲ್ಲಿ ಇದ್ದಾರೆ. ಆಮೇಲೆ ಎಷ್ಟೋ ಜನರು ಮಕ್ಕಳು ಯೇಸುವನ್ನ ನಂಬಿದಾಗ ಅವ್ರ ತಂದೆ ತಾಯಿಗಳೇ ತಿರಸ್ಕರಿಸಿದವರು ಎಷ್ಟೋ ಜನರು ಲೋಕದಲ್ಲಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಕೊಡುವಂಥ ವಾಗ್ದಾನ, ನಾನು ನಿನಗೆ ಜೀವ ಆಗಿದ್ದೇನೆ. ಆಮೇಲೆ ಹಾಲೆಲೂಯ. ನೀವು ಒಬ್ಬಂಟಿಗರಾಗಿದ್ದೀರೋ ನಿಮ್ಮ ಸಂಗಡ ಸಮಸ್ತವನ್ನು ಸೃಷ್ಟಿಸಿದ ದೇವರಾದ ಕರ್ತನಾದ ನಾನೇ ನಿಮ್ಮ ಸಂಗಡ ಇದ್ದೇನೆ. ಯೇಸು ಒಬ್ಬ ನಮ್ಮ ಸಂಗಡ ಇದ್ರೆ ಎಷ್ಟು ಜನ ದೇವದೂತರು ಇರ್ತಾರೆ ಅನ್ಕೊಂಡೆ. ಪರಲೋಕದಲ್ಲಿ ಕೋಟಿ ದೇವದೂತರು ಇದ್ದಾರೆ. ಹಾಗಾದ್ರೆ ಯೇಸು ಒಬ್ಬ ಇದ್ರೆ ಯೇಸು ಜೊತೆಲಿ ಎಷ್ಟು ಕೋಟಿಗಟ್ಟಲೆ ದೇವದೂತರು ಇರ್ತಾರೆ ನೀವು ಲೆಕ್ಕ ಹಾಕೋಕ್ಕೂ ಆಗಲ್ಲ. ಆಮೇಲೆ ಕೋಟಿ ದೇವದೂತರು ಇದ್ದಾರೆ. ಆಮೇಲೆ ಹಾಗಾದ್ರೆ ಯೇಸು ಒಬ್ಬ ನಿಂತರೆ ಆತನ ಜೊತೆಗೆ ಎಲ್ಲ ಪರಿಶುದ್ಧ ದೇವ ಜನರು ಕೂಡ ನಿಲ್ಲುವವರಾಗಿದ್ದಾರೆ. ಅವರ ಸಂಖ್ಯೆ ಎಷ್ಟು ಇರುತ್ತೆ ಅದು ಕೂಡ ಕೋಟಿನೇ ಆಗಿರ್ಬೋದು. ಆಮೇಲೆ ಹಾಲೆಲೂಯ. ಹಾಗಾದ್ರೆ ಯೇಸು ಒಬ್ಬ ನಮ್ಮ ಸಂಗಡ ಇದ್ದರೆ ಸಮಸ್ತ ದೂತರು ಇರ್ತಾರೆ, ಸಮಸ್ತ ಪರಿಶುದ್ಧ ದೇವ ಜನರು ಕೂಡ ನನ್ನ ಸಂಗಡ ನಿಮ್ಮ ಸಂಗಡ ಅವರು ಇದ್ದೇ ಇರ್ತಾರೆ. ಅದು ನಂಬೋರು ಮಾತ್ರ ನಾವು ಕರ್ಣ ತಟ್ಟುತ್ತಾ ದೇವ್ರ ನಾಮನ ಮಹಿಮೆ ಪಡಿಸುವರಾಯೋಣ. ಹಾಗಾದ್ರೆ ನಾವು ಒಬ್ಬ ಗಂಟಿಗರು ಅಲ್ವೇ ಅಲ್ಲ, ಎಷ್ಟು ನಮ್ಮ ಸಂಗಡ ಇರೋರು ಕೋಟಿ ಗಟ್ಟಲೆ ಇದ್ದಾರೆ. ಆಮೇಲೆ ಹಾಲೆಲೂಯ. ಹಾಗಾದ್ರೆ ನಮಗೆ ಸಹಾಯ ಮಾಡಲು ನಮ್ಮ ದೇವರಿದ್ದಾನೆ, ಆತನ ದೂತರಿದ್ದಾರೆ, ಆತನ ಜನರಿದ್ದಾರೆ. ಆಮೇನ್ ಹಾಲೆಲೂಯ. ಈಗ ಆತನ ಸಭೆಯು ನಮ್ಮ ಸಂಗಡ ಇದೆ, ಸಭಾ ಸೇವಕರು ಕೂಡ ನಮ್ಮ ಸಂಗಡ ಇದ್ದಾರೆ. ಹೀಗೆ ಕರ್ತನು ನಮ್ಮ ಸಂಗಡ ಎಲ್ಲರೂ ಇದ್ದೇ ಇದ್ದಾನೆ. ಆದ್ದರಿಂದ ನಾವು ಆತನಲ್ಲಿ ಬಲಗೊಳ್ಳೋಣ, ಆತನ ಧೈರ್ಯವನ್ನು ಹೊಂದಿಕೊಳ್ಳೋಣ, ಆತನಲ್ಲಿ ಆತನ ಜೀವವನ್ನು ಹೊಂದಿಕೊಳ್ಳೋಣ. ಆತನು ನಮ್ಮ ಸಂಗಡ ಸದಾ ಕಾಲವು ಜೀವಿಸುವ ದೇವರಾಗಿದ್ದಾನೆ. ಆಮೇನ್ ಹಾಲೆಲೂಯ. ದೇವರಾತ್ಮನ ನಮಗೆ ಕೊಟ್ಟಿರುವಂತಹ ಮತ್ತೊಂದು ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವರಾಗಿರೋಣ. ಯೋಹಾನ 6ನೇ ಅಧ್ಯಾಯ 35ನೇ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವರಾಗಿರೋಣ. ಜಾನ್ ಚಾಪ್ಟರ್ 6:35 ದೇವರ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನೇ ರೀತಿಯ ಮಾತನಾಡ್ತಾ ಇದ್ದಾನೆ. And Jesus said unto them, I am the bread of life. He that cometh to me shall never hunger, and he that believeth on me shall never thirsty. Amen. Hallelujah. ಯೋಹಾನ 6ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ದೇವರ ಆತ್ಮನು ಸಭೆಯಾದ ನಮ್ಮ ಸಂಗಡ ಈ ರೀತಿಯಾಗಿ ಆತನು ಮಾತನಾಡ್ತಾ ಇದ್ದಾನೆ. ಯೇಸು ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೇರಡಿಕೆ ಆಗುವುದಿಲ್ಲ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಾಲೆಲೂಯ. ಹಾಗಾದ್ರೆ ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ, ನಾನೇನಾಗಿದ್ದೇನೆ ಅಂದ್ರೆ ಜೀವ ಕೊಡುವ ರೊಟ್ಟಿ. ಹಾಗಾದ್ರೆ ಜೀವ ಕೊಡುವ ರೊಟ್ಟಿ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್ ಹಾಲೆಲೂಯ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ಏನಿದೆ? ಜೀವ ಇದೆ. ಆಮೇನ್ ಹಾಲೆಲೂಯ. ಆ ಜೀವವನ್ನ ತಿನ್ನುವಂತ ನಮಗೂ ಕೂಡ ಆ ಜೀವದ ರೊಟ್ಟಿಲಿ ಪಾಲನ ಹೊಂದುವಂತ ನನಗೂ ನಿನಗೂ ಕೂಡ ಏನಿದೆ? ನಿತ್ಯ ಜೀವ ಇದೆ. ಆಮೇನ್ ಹಾಲೆಲೂಯ. ಎಲ್ಲ ಸಭೆಗಳು ಕರ್ತನ ಮೇಜು ಎಂಬುದಾಗಿ ನಾವೆಲ್ಲರೂ ಏನ್ ಮಾಡ್ತೇವೆ? ದೇವರ ರೊಟ್ಟಿಯನ್ನ ದ್ರಾಕ್ಷಾರಸವನ್ನ
ನಾವು ತೆಗೆದುಕೊಂಡು ತಿನ್ನುವವರಾಗಿರ್ತೇವೆ. ಆ ರೊಟ್ಟಿ ಯಾವುದಕ್ಕೆ ಸೂಚನೆಯಾಗಿದೆ ಅಂದರೆ ಅದು ಯೇಸುವಿನ ದೇಹಕ್ಕೆ ಸೂಚನೆಯಾಗಿದೆ. ದ ಬ್ರೆಡ್ ಈಸ್ ಎ ಸಿಂಬಲ್ ಆಫ್ ಜೀಸಸ್ ಬಾಡಿ. ಆಮೆನ್ ಹಾಲೆಲೂಯಾ. ಮೆಂಗ್ಹೋಂಗ್ಶಿ ಯೇಶು ಶೆಂಟಿಡಿ ಶಂಗ್ಜೆಂಗ್. ಆಮೆನ್ ಹಾಲೆಲೂಯಾ. ആമേൻ. അപ്പം യേശുവിന്റെ ശരീരത്തിൻ പ്രതീകമാണ്. ആമേൻ. അപ്പം യേശുവിൻ उठलिन चिन्ह. आमीन हालेलुया. रोटी यीशु के शरीर का प्रतीक है. आमीन. रोटी यीशु శరీరానికి చిన్నగా ఉన్నది. ఆమేన్ హల్లెలూయా. ಹಾಗಾದರೆ ಯೇಸುವಿನ ರೊಟ್ಟಿ ಏನಾಗಿದೆ, ಅದು ನಾವು ಕರ್ತನ ಮೇಜಲ್ಲಿ ತೆಗೆದುಕೊಳ್ಳುವ ಎಲ್ಲ ರೊಟ್ಟಿ ಅದು ಯೇಸುವಿನ ದೇಹಕ್ಕೆ ಸೂಚನೆಯಾಗಿದೆ. ಹಾಗಾದರೆ ಆ ದೇಹವನ್ನು ತಿನ್ನುವಂಥ ನಮಗೆ ಏನು ಬರುತ್ತೆ, ಅದು ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ಆಮೆನ್ ಹಲ್ಲೆಲೂಯಾ. ಆದ್ದರಿಂದ ಯೇಸು ಕ್ರಿಸ್ತನ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನಾನೇ ಜೀವ ಕೊಡುವ ರೊಟ್ಟಿ, ನನ್ನನ್ನು ನಂಬುವವನು, ನನ್ನನ್ನು ತಿನ್ನುವವನು ಅವನಿಗೆಂದಿಗೂ ಹಸಿವೆ ಆಗೋದಿಲ್ಲ. ಹಾಗಾದರೆ ಯೇಸುವನ್ನು ತಿಂದೇ ಇರುವವನಿಗೂ ಹಸಿವಾಗುತ್ತೆ. ಆತ್ಮದಲ್ಲಿ ಅವ್ರಿಗೆ ಹಸಿವಿರುತ್ತೆ. ದೇವ್ರು ಯಾರು ಎಂದ ಇಡೀ ಭೂಮಿ ಎಲ್ಲ ಸುತ್ತು ಹೊಡಿತಾನೆ ಇರ್ತಾರೆ, ರೌಂಡ್ ಹೊಡಿತಾನೆ ಇರ್ತಾರೆ. ರೌಂಡ್ ಹೊಡೆದು ತಲೆ ಸುತ್ತು ಬಂದು ಅವರೇ ದಪಾಕೊಂಬಿದ್ದು ಹೋಗ್ಬಿಡ್ತಾರೆ. ಆಮೇಲೆ ಅವ್ರನ್ನ ಎತ್ತೋದಕ್ಕೆ ಇನ್ನೊಂದು 4 ದಿನ ಬರಬೇಕಾಗುತ್ತೆ. ಆಮೇನ್ ಹಾಲೆಲೂಯಾ. ಆದರೆ ಅವ್ರಿಗೇನು ಗೊತ್ತಿಲ್ಲ, ಜೀವದ ರೊಟ್ಟಿ ನಾನೇ ಅನ್ನೋದು ಗೊತ್ತಿಲ್ಲ ಲೋಕದ ಜನರಿಗೆ. ಆದರೆ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ಜೀವದ ರೊಟ್ಟಿ ನಾನಾಗಿದ್ದೇನೆ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ಯಾಕಂದರೆ ನಾನು ಜೀವದ ರೊಟ್ಟಿ ಆಗಿದ್ದೇನೆ. ನಾನು ಕೊಡುವ ರೊಟ್ಟಿಯನ್ನು ತಿಂದವನಿಗೆ ಅವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಯೇಸು ಎಂಥ ರೊಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಜೀವದ ರೊಟ್ಟಿ ಅವ್ರ ಹತ್ರ ಇದೆ. ಆಮೇನ್ ಹಲ್ಲೆಲೂಯಾ. ಆದರೆ ಲೋಕದವರು ರೀತಿಯಲ್ಲಿ ಶಿಷ್ಯರೆಲ್ಲ ಅನ್ಕೊಂಡ್ಬಿಟ್ರು, ಏಸಪ್ಪ ಆ ರೊಟ್ಟಿ ನಮ್ಗೆ ಕೊಟ್ಬಿಡಪ್ಪ, ತಿಂದು ಆರಾಮಾಗಿ ಸಾಯೋರ್ಗು ಕೊಟ್ಟ ಹೇಳ್ತೇನೆ ಬದುಕ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ರು. ಆಗ ಏಸು ಹೇಳ್ತಾನೆ, ನಾನು ಹೇಳ್ತಾ ಇರೋ ರೊಟ್ಟಿ ಅದು ಆತ್ಮಿಕ ರೊಟ್ಟಿ ಕಣಯ್ಯ, ಲೋಕದ ರೀತಿಯ ರೊಟ್ಟಿ ಅಲ್ಲ ಕಣಯ್ಯ ಅಂದೆ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ರೊಟ್ಟಿ ಎಲ್ಲ ಉತ್ತರ ಕರ್ನಾಟಕದ ಕಡೆಗೆ ನೋಡ್ಬೇಕು ನೀವು, ಎಲ್ಲ ತಿನ್ನೋದೇ ಖಡಕ್ ರೊಟ್ಟಿ. ಏನವ ಮಾಡಿದ್ದೀರಾ ನಿಮ್ಮ ಮನೆಯಾಗ ಅಂತ ಕೇಳಿದ್ರೆ ಸಾಕು, ಖಡಕ್ ರೊಟ್ಟಿ ಅದ ಬನ್ರಿ ನಮ್ಮ ಮನೆಯಾಗ ಒಂದು ರೊಟ್ಟಿ ತಗೊಂಡು ತಿನ್ರಿ, ಸರಿಯಾಗಿರುತ್ತೆ. ಕಾಯಿ ಚಟ್ನಿ ಎಲ್ಲ ಮಾಡಿದ್ದೀವಿ ನಾವು. ಆ ರೊಟ್ಟಿ ಕಾಯಿ ಚಟ್ನಿ ಹಾಕೊಂಡು ತಿಂದ್ರೆ ನೋಡ್ರಿ ನಿಮ್ಗೆ ಚಲೋ ಆಗ್ತದ ಅಂತ ಹೇಳ್ತಾರೆ ಅವ್ರು. ಆಮೇನ್ ಹಲ್ಲೆಲೂಯಾ. ಯಾಕಂದ್ರೆ ಅವ್ರು ಮಾತಾಡೋ ಶೈಲಿನ ಹಂಗಿರ್ತದ. ಆಮೇನ್ ಹಲ್ಲೆಲೂಯಾ. ಹಾಗಾಗಿ ಜೀವದ ರೊಟ್ಟಿಗೂ ಶಾರೀರಿಕವಾದ ರೊಟ್ಟಿಗೂ ವ್ಯತ್ಯಾಸ ಇದೆ. ದೇಹದ ರೀತಿಯಲ್ಲಿ, ಲೋಕದ ರೀತಿಯಲ್ಲಿ ನಾವು ತಿನ್ನುವಂಥ ಎಲ್ಲ ರೊಟ್ಟಿಗಳನ್ನು ತಿಂದವರು ಆ ಟೈಮ್ಗೆ ಒಳ್ಳೆ ರುಚಿ, ಒಳ್ಳೆ ಟೇಸ್ಟಿ ಅಂದಾಗ ನಾವೆಲ್ಲ ತಿಂದೇ ಇದ್ದೀವಿ. ಆಮೇಲೆ ಸೋತ್ರ. ಆಮೇಲೆ ಹಲ್ಲೆಲೂಯಾ. ತಿಂದೇ ಇರೋರು ನೀವು ಕೂಡ ಸೋತ್ರ ಹೇಳ್ರಪ್ಪ. ಆಮೇಲೆ ಹಲ್ಲೆಲೂಯಾ. ಯಾಕೆ ಹೇಳಿ, ಈ ಲೋಕದ ರೊಟ್ಟಿ ತಿಂದರೂ ಸರಿ, ತಿಂದಿಲ್ಲ ಅಂದರೂ ಸರಿ, ಒಂದಿನ ನಮಗೆ ಮರಣ ಫಿಕ್ಸು. ಆಮೇಲೆ ಹಲ್ಲೆಲೂಯಾ. ಅದಂತೂ ಬದಲಾಗಲ್ಲ. ಆದರೆ ಇನ್ನೊಂದು ರೊಟ್ಟಿ ಇದೆ, ಇದು ಜೀವದ ರೊಟ್ಟಿ, ಅದು ಯೇಸುವಿನ ಆಗಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಯಾಕಂದರೆ ಯೇಸುವನ್ನೇ ತಿಂದು ಬದುಕ್ತಾ ಇರುವಂಥ ದೇವ ಜನರಾದ ನಮಗೆ ಇದೆ ಒಂದು ನಿತ್ಯ ಜೀವ ಇದೆ. ಆಮೇನ್ ಹಲ್ಲೆಲೂಯಾ. ಯಾಕಂದರೆ ಯೇಸು ಜೀವದ ರೊಟ್ಟಿ ಆಗಿದ್ದಾನೆ. ಈ ರೊಟ್ಟಿಯನ್ನು ತಿಂದು ಬದುಕುವವನು ಶಾಶ್ವತವಾಗಿ ಬದುಕ್ತಾನೆ. ಆಮೇನ್. ಯಾಕಂದರೆ ಈ ರೊಟ್ಟಿಯ ಟೇಸ್ಟ್ ಅಂತೂ ಇಡೀ ದುನಿಯಾದಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ. ಯಾಕಂದರೆ ಈ ರೊಟ್ಟಿ ದುನಿಯಾದಲ್ಲೂ ಇಲ್ಲ, ಇದು ಪರಲೋಕದ ರೊಟ್ಟಿಯಾಗಿದೆ. ಆಮೇನ್ ಹಲ್ಲೆಲೂಯಾ. ಹಾಗಾಗಿ ಯೇಸುವೆ ಜೀವವುಳ್ಳ ರೊಟ್ಟಿ ಆಗಿದ್ದಾನೆ. ಇಂಥ ರೊಟ್ಟಿಯನ್ನು ತಿನ್ನುವವನು ಸದಾ ಕಾಲ ಬದುಕುವವನಾಗಿರ್ತಾನೆ. ಆಮೇನ್ ಹಲ್ಲೆಲೂಯಾ. ಮೋಶೆ ಕಾಲದಲ್ಲೂ ಕೂಡ ಎಲ್ಲ ಇಸ್ರಾಯೇಲ್ ಜನರು ಪರಲೋಕದಿಂದ ಮನ್ನವನ್ನು ದೇವರು ಅವರಿಗೆ ಕೊಟ್ಟು ಅವರು ಆ ರೊಟ್ಟಿ, ಆ ಪರಲೋಕದ ಮನ್ನವನ್ನು ತಿಂದು ಬದುಕಿದ್ರು. ಆದರೆ ಎಷ್ಟು ವರ್ಷ ಬದುಕಿದ್ರಪ್ಪ? ಆಮೇನ್. ಅವರು ಕೂಡ ಹತ್ತತ್ರ 100-200 ವರ್ಷ ಬದುಕಿರ್ಬೋದು ಮೋಶೆ ಕಾಲದಲ್ಲಿ. ಯಾಕಂದ್ರೆ ಮೋಶೆನೇ ಅಷ್ಟು ವರ್ಷ ಬದುಕಿರ್ತಾನೆ. ಹಾಗಾಗಿ ಅವರು ಕೂಡ ಹೆಚ್ಚು ಕಡಿಮೆ ಬದುಕಿರ್ಬೋದು. ಆದರೆ ಅವರು ಕೂಡ ಒಂದಲ್ಲ ಒಂದಿನ ಸತ್ರು, ಸಮಾಧಿ ಹೋದ್ರು. ಆಮೇನ್ ಹಲ್ಲೆಲೂಯಾ. ಆದರೆ ಅವರು ನಿತ್ಯ ಜೀವನ ಕೊಂಡ್ಕೊಂಡು ಇಲ್ವಾ, ಅದು ದೇವ್ರಿಗೆ ಬಿಟ್ಟ ವಿಚಾರ, ನಮಗೆ ಗೊತ್ತಿಲ್ಲ. ಆಮೇನ್ ಹಲ್ಲೆಲೂಯಾ. ಯಾಕೆ ಹೇಳಿ, ನಾನಂತೂ ಆ ಕಾಲದಲ್ಲಿ ಇರಲಿಲ್ಲ. ಆಮೇನ್ ಸೋತ್ರ. ನಮ್ಮನೆ ದೇವ್ರು ಈ ಕಾಲದಲ್ಲೇ ಬದುಕುವಂತೆ ಆಶೀರ್ವಾದ ಮಾಡಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ
ಅಡವಿಯಲ್ಲಿ ದೇವರು ಅವ್ರಿಗೆ ಕೊಟ್ಟಂಥ ಮನ್ನವನ್ನು ತಿಂದರು, ಅವ್ರು ಸತ್ತೋದ್ರು. ಆಮೇನ್ ಹಾಲೆಲೂಯ. ಆದರೆ ಇಲ್ಲೊಂದು ನಮಗೆ ನಿತ್ಯ ಜೀವದ ಮನ್ನ, ನಿತ್ಯ ಜೀವದ ರೊಟ್ಟಿ ಇದೆ. ಈ ರೊಟ್ಟಿಯನ್ನು ತಿನ್ನುವವನು ಯೇಸುವಿನೊಂದಿಗೆ, ದೇವರೊಂದಿಗೆ ನಾವು ಸದಾ ಕಾಲವನ್ನು ಬದುಕುವಂಥ ಕೃಪೆಯ ಸಭ್ಯಾದ ನನಗೂ ನಿನಗೂ ಆತನು ಕೊಟ್ಟಿದ್ದಾನೆ. ಅದನ್ನು ನಂಬುವರ ಮಾತು ನಾವು ಕರವನ್ನು ತಟ್ಟುತ್ತಾ ದೇವ ನಮ್ಮನ್ನು ಮಹಿಮೆ ಪಡಿಸುವವರಾಯೋಣ. ಆಮೇಲೆ ಹಾಲೆಲೂಯ. ಈಗ ಒಂದು ಒಳ್ಳೆಯ ಅವಕಾಶವನ್ನು ದೇವರು ಸಭೆಯಾದ ಪ್ರತಿಯೊಬ್ಬ ದೇವ ಜನರಿಗೂ ಆತನು ಕೊಟ್ಟಿದ್ದಾನೆ. ಯೇಸುವನ್ನ ತಿನ್ನುವವನು ಅವನು ಸದಾಕಾಲ ಬದುಕುವವನಾಗಿದ್ದಾನೆ. ಆಮೇಲೆ ಯೇಸುವನ್ನ ತಿನ್ನುವವರಲ್ಲಿ ನಿತ್ಯ ಜೀವ ಬರುತ್ತೆ. ಆಮೇಲೆ ಯೇಸುವನ್ನ ತಿನ್ನದೇ ಇರುವವರಲ್ಲಿ ನಿತ್ಯ ಸಹ ಬರುತ್ತೆ. ಆಮೇಲೆ ಹಾಲೆಲೂಯ. ಅದೇ ಅದರ ಸಾರಾಂಶ ಆಗಿದೆ. ಆಮೇಲೆ ಹಾಲೆಲೂಯ. ಹಾಗಾದರೆ ನೀವು ಆ ಜೀವದ ರೊಟ್ಟಿಯನ್ನು ತಿಂದಿಲ್ವೋ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ಯಾಕೆಂದರೆ ಈಗ ನಾವು ಇರುವುದು ಅಂತ್ಯಕಾಲ ಅಂತೂ ಅಲ್ವೇ ಅಲ್ಲ. ಯಾವಾಗ ದೇವರಾತ್ಮ ಬಂದೋ ಲೋಕಕ್ಕೆ ಆವಾಗಲೇ ಅಂತ್ಯಕಾಲ ಶುರು ಆಯಿತು. ಹಾಗಾದರೆ ದೇವರಾತ್ಮ ಯಾವಾಗ ಬಂದ? ಅಪೊಸ್ತಲರ ಕಾಲಘಟ್ಟದಲ್ಲೇ ಬಂದ್ಬಿಟ್ರು. ಆಮೇಲೆ ಹಾಗಾದರೆ ನಾವು ಜೀವಿಸ್ತಾ ಇರೋ ಅಂತ್ಯಕಾಲನ ನಾವು ಜೀವಿಸ್ತಾ ಇರೋದು ಈಗ ಅಂತ್ಯ ತಕ್ಷಣ ಯೇಸುವಿನ ರಹಸ್ಯ ಭ್ರೂಣ ರ್ಯಾಪ್ಚರ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ್ದರಿಂದ ನಾವು ಯೇಸುವಿನ ರಹಸ್ಯ ಭ್ರೂಣದೊಳಗಾಗಿ ಯೇಸುವಿನ ತಿಂದು ಮುಗಿಸುವವರಾಗಿರ್ಬೇಕು. ಯಾಕಂದರೆ ಯೇಸುವನ್ನ ತಿಂದವರಲ್ಲಿ ಏನು ಬರುತ್ತೆ? ನಿತ್ಯ ಜೀವ ಬರುತ್ತೆ. ಆಮೇಲೆ ಯೇಸುವನ್ನ ತಿನ್ನುವವರಲ್ಲಿ ನಿತ್ಯ ಜೀವ ಬರುತ್ತೆ. ಆಮೇಲೆ ಎಟರ್ನಲ್ ಲೈಫ್ ಕಮ್ ಟು ದೋಸ್ who eat Jesus. Amen. Jésus die ring who die young shang. Amen. जो यीशु को खाते हैं उनको अब जीवन मिलता है. यीशु ने తినే వారికి నిత్య జీవం ఇస్తాడు, వస్తుంది. ఆమెన్ హల్లెలూయ. అలాగైతే యేసయ్యని తినే వారికి దేవుడు ನಿತ್ಯ ಜೀವ ಮೆಚ್ಚಿನಾಡು. ಆಮೇನ್ ಹಾಲೆಲೂಯ. ಹಾಗಾದ್ರೆ ಯೇಸುವನ್ನ ತಿಂದವರಲ್ಲಿ ನಿತ್ಯ ಜೀವವು ಬರುವಂಥದ್ದಾಗಿದೆ. ಯೇಸುವನ್ನ ತಿಂದದೇ ಇರುವವರಲ್ಲಿ ನಿತ್ಯ ಮರಣವು ಬರುವಂಥದ್ದಾಗಿದೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದನ್ನು ನಂಬರು ಮಾತನಾಡಲು ತಟ್ಟುತ್ತಾ ದೇವರ ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಾಲೆಲೂಯ. ಹಾಗಾಗಿ ದೇವರ ವಾಕ್ಯ ಬಾಯಿ ಕತ್ತಿಯಂತೆ ಹರಿತವಾದದ್ದು. ಆಮೇಲೆ ಆದ್ರಿಂದ ದೇವರ ಜೀವ ನಮಗೆ ನಿತ್ಯ ಜೀವವಾಗಿದೆ. ದೇವರ ವಾಕ್ಯವೇ ನಮಗೆ ನಿತ್ಯ ಜೀವವಾಗಿದೆ. ದೇವರ ರೊಟ್ಟಿ ನಮಗೆ ನಿತ್ಯ ಜೀವವಾಗಿದೆ. ಯೇಸುವೆ ನಮಗೆ ನಿತ್ಯ ಜೀವವಾಗಿದ್ದಾನೆ. ಅವರಿಂದ ಆತನು ಹೇಳಿರುವುದು, ನಾನೇ ಮಾರ್ಗವು, ನಾನೇ ಸತ್ಯವೂ, ನಾನೇ ಜೀವವೂ ಆಗಿದ್ದೇನೆ. ಹಾಗಾಗಿ ಯೇಸುವಿನ ನಮಗೆ ಜೀವ ಆಗಿರುವಾಗ ನಾವು ಯಾರಲ್ಲಿ ಇರಬೇಕು? ಯೇಸುವಿನಲ್ಲಿ ಇರುವವರಾಗಿರ್ಬೇಕು. ಯೇಸುವನ್ನು ತಿಂದವರಾಗಿರಬೇಕು. ಆಮೇನ್ ಹಾಲೆಲೂಯ. ಹಾಗಾದರೆ ನಾವು ಯೇಸುವನ್ನ ತಿಂದಿಲ್ವೋ ಎಂಬುದನ್ನು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವವರಾಗಿರಬೇಕು. ಆಮೇನ್ ಹಾಲೆಲೂಯ. ಯಾಕೆಂದರೆ ಅನೇಕರು ಇದುವರೆಗೂ ಯೇಸುವನ್ನ ತಿಂದದೇ ಇರುವವರು ಕೂಡ ಇದ್ದಾರೆ. ಹಾಗಾದರೆ ಅನೇಕರು ರಕ್ಷಣೆ ಹೊಂದಿರ್ತಾರೆ, ಆದರೆ ದೇಶಸ್ಥಾನ ತೆಗೆದುಕೊಳ್ಳಲ್ಲ, ಕರ್ತನ ಮೇಲಲ್ಲಿ ಪಾಲನೆ ಹೊಂದಲ್ಲ. ಹಾಗೆಯೇ ಇರುವಂಥ ಜನರು ಏನಾನ ನೀವು ಇದ್ದರೆ ಇವತ್ತು ನಿಮ್ಮನ್ನು ನೀವು ಒಪ್ಪಿಸ್ಕೊಡಿ. ದೇವರೇ, ನಾನು ಕೂಡ ನಿನ್ನ ಆ ರೊಟ್ಟಿಯಲ್ಲಿ ಪಾಲನ ತೆಗೆದುಕೊಳ್ಬೇಕು. ಯಾಕೆ ಹೇಳಿ, ಅದು ನಮಗೆ ನಿತ್ಯ ಜೀವವನ್ನು ಉಂಟು ಮಾಡುತ್ತೆ. ಆಮೇನ್ ಹಾಲೆಲೂಯ. ಅದಕ್ಕೋಸ್ಕರ ನಾವು ಆ ಕರ್ತನ ಮೇಜಲ್ಲಿ ಪಾಲನ ಹೊಂದಲೇಬೇಕು. ಆಮೇನ್ ಹಾಲೆಲೂಯ. ಕರ್ತನ ಮೇಜಲ್ಲಿ ಪಾಲನ ಹೊಂದದೇ ಇರುವವರು ದೇವರ ನಿತ್ಯ ಜೀವವನ್ನು ಹೊಂದಲು ಅಸಾಧ್ಯ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದು ದೇವರಾತ್ಮನು ಅಂಥ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಾಲೆಲೂಯ. ಅಂಥವ್ರೇನಾದರೂ ನೀವು ಇರುವುದಾದರೆ, ಇದ್ದರು ಕರ್ತನ ಮೇಜಲ್ ಪಾಲನ್ನು ಹೊಂದದೇ ಇರುವುದಾದರೆ ಈಗಲೇ ಒಪ್ಪಿಸ್ಕೊಡಿ. ಯಾಕಂದರೆ ಜೀವಿಸ್ತಿರೋದೇ ಅಂದ ತಕ್ಷಣ ಯಾವಾಗ ರಹಸ್ಯ ಭ್ರೂಣ ಬರುತ್ತೋ ನನಗೂ ಗೊತ್ತಿಲ್ಲ, ಲೋಕದಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಯೇಸುನೇ ಸ್ವತಃ ಹೇಳಿದ್ದಾನೆ, ನನಗೆ ಗೊತ್ತಿಲ್ಲ ಕಣ್ರಪ್ಪ, ಲೋಕದ ದೂತರಿಗೂ ಗೊತ್ತಿಲ್ಲ, ಅದು ತಂದೆಯ ಕೈವಶದಲ್ಲಿದೆ ಅಂತ ಹೇಳಿದ್ದಾನೆ. ಆದ್ದರಿಂದ ಆ ರಹಸ್ಯ ಭ್ರೂಣದೊಳಗೆ ನೀವು ರಕ್ಷಣೆ ಹೊಂದಿದ್ರೆ ದೇಶಸ್ಥಾನ ಹೊಂದ್ಕೊಳ್ಳೋಕ್ಕೆ ಒಪ್ಪಿಸ್ಕೊಟ್ಬಿಡಿ. ಕರ್ತನ ಮೇಜಲ್ಲಿ ಪಾಲನ ಹೊಂದ್ಕೊಂಬಿಡಿ. ಅದು ನಿಮಗೆ ಆಶೀರ್ವಾದ ಎಂದು ದೇವರಾತ್ಮನು ಹೇಳ್ತಾ ಇದ್ದಾನೆ. ಅದು ನಿಮಗೆ ಆಶೀರ್ವಾದ ಎಲ್ಲಿಗೆ? ಶಾಶ್ವತ ನಿತ್ಯ ಜೀವದ ಆಶೀರ್ವಾದವನ್ನು ಕೊಡುತ್ತೆ. ಈ ಲೋಕದ ರೀತಿಯಲ್ಲಿ 10 ವರ್ಷ 20 ವರ್ಷ ಅಥವಾ ನೀವು ಸಾಯೋವರೆಗೂ ಆಶೀರ್ವಾದ ಅಲ್ಲ. ಎಂಟರ್ನಲ್ ಲೈಫ್ ಅಂದರೆ ನಿತ್ಯ ಜೀವ, ಅಂದರೆ ಸದಾ ಕಲ್ವಾತನೊಂದಿಗೆ ಜೀವಿಸುವಂಥ ಒಂದು ದೊಡ್ಡ ಕೃಪೆಯನ್ನು ದೇವರು ಈ ದಿನ ಸಭೆಯಾದ ನಿಮ್ಮ ಸಂಗಡ ಮಾತನಾಡಿದ್ದಾನೆ. ಆಮೇಲೆ ನಿಮ್ಮನ್ನು ನೀವು ಒಪ್ಪಿಸ್ಕೊಡಿ ಎಂದು ದೇವರಾತ್ಮನ ಈ ದಿನ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಾಲೆಲೂಯ. ಅಂಥವ್ರು ಏನಾರು ಇದ್ರೆ ಈ ದಿನ ಒಪ್ಪಿಸ್ಕೊಡಿ. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್ ಹಾಲೆಲೂಯ. ಹಾಗಾದರೆ ಪ್ರತಿಯೊಬ್ಬ ದೇವ ಜನರಿಗೂ
ಯೇಸು ಕ್ರಿಸ್ತನೇನಾಗಿದ್ದಾನೆ, ನಿತ್ಯ ಜೀವದ ರೊಟ್ಟಿಯಾಗಿದ್ದಾನೆ. ಆ ರೊಟ್ಟಿಯನ್ನು ತಿನ್ನುವವರಲ್ಲಿ ನಿತ್ಯ ಜೀವವನ್ನು ದೇವರು ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟು ಆಶೀರ್ವದಿಸಿ ಸಭೆಯಾದ ನಮ್ಮೆಲ್ಲರನ್ನು ಎದುರಿಗೂ ನಡೆಸಿದ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರೇ ಅದ್ಭುತವಾದ ಜೀವಗಳ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ದೇವರೇ, ನಮ್ಮ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಈ ದಿನ ನಿನ್ನಲ್ಲಿ ಯಾರ್ಯಾರು ಇನ್ನೂ ನಿತ್ಯ ಜೀವದ ರೊಟ್ಟಿಯಲ್ಲಿ ಪಾಲನ್ನು ಹೊಂದಿಲ್ವೋ ಅಂಥವ್ರ ರೊಟ್ಟಿಗೆ ನೀನು ಈ ದಿನ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲರ ಒಟ್ಟಿಗೂ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯಾರ್ಯಾರು ನಿನ್ನ ಮೇಜಲ್ಲಿ ಇನ್ನೂ ಪಾಲನ್ನು ತೆಗೆದುಕೊಂಡಿಲ್ವೋ, ಯಾರ್ಯಾರು ತೆಗೆದುಕೊಳ್ಬೇಕೆಂಬ ಆಸೆ ಬೈಕೊಳ್ಳುವವರಾಗಿದ್ದಾರೋ ಅವರ ದಾಹವನ್ನು ನೀನು ನೇಗಿಸು, ಅವರ ಹಸಿವನ್ನು ನೀನು ನೇಗಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ಅವರು ಮುಂದಿನ ದಿನದಲ್ಲಿ ನಿನ್ನ ಮೇಜಿನಲ್ಲಿ ಪಾಲನ್ನು ಹೊಂದುವಂತೆ ಆಶೀರ್ವದಿಸು. ಯಾರ್ಯಾರೆಲ್ಲ ಮೇಜಲ್ಲಿ ಪಾಲನ್ನು ಹೊಂದುತ್ತಾ ಇದ್ದಾರೋ ಅವರೆಲ್ಲರೂ ಇನ್ನೂ ಅತ್ಯಧಿಕವಾಗಿ ನಿನ್ನ ಸೇವೆ ಸ್ವಾರ್ಥಗಳಲ್ಲಿ ಬಲಗೊಂಡು ಸೇವೆ ಸ್ವಾರ್ಥನ ಇನ್ನೂ ಹೆಚ್ಚಾಗಿ ಲೋಕದಲ್ಲಿ ಮಾಡಲಿ, ಬಲವಾಗಿ ಅದು ನಿನಗೆ ಮಹಿಮೆಯನ್ನು ಉಂಟು ಮಾಡಲಿ. ಅವರಿಂದ ಇನ್ನೂ ಅನೇಕರು ರಕ್ಷಣೆಗೆ ಬರತಕ್ಕಂಥ ಕಾರ್ಯವು ದೇವರಾತ್ಮನೆ ನೀನು ಅವರಲ್ಲಿ ಇದ್ದು ಸಾಧಿಸುವ ಅದರ ಮಹಿಮೆ ನಿನಗುಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಸಭೆಯ ಪ್ರತಿಯೊಬ್ಬ ದೇವ ಜನರಲ್ಲೂ ನಿನ್ನ ನಿತ್ಯ ಜೀವವು ಕಾರ್ಯವನ್ನು ಸಾಧಿಸಲಿ. ನೀನೇ ಜೀವದ ರೊಟ್ಟಿಯಾಗಿದೆಯಾ, ನೀನೇ ಜೀವವು ಆಗಿದೆಯಾ ಎಂಬುದಾಗಿ ತಿಳಿಯದಿರುವಾಗ ದೇವರು ಎಲ್ಲರೂ ನಿನ್ನಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯರಾಗತಕ್ಕಂತೆ ಎಲ್ಲರನ್ನ ಮಾರ್ಪಡಿಸು, ಅವರ ಜೀವಿತಗಳನ್ನು ಬದಲಾಯಿಸು, ಪಾಪಗಳಿಂದ ಬಿಡಿಸು, ಅಶುದ್ಧತ್ವಗಳಿಂದ ಬಿಡಿಸಿ ಅವರನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸು. ನಿನ್ನ ನಿತ್ಯ ಜೀವದ ಕಡೆಗೆ ಅವರು ನಿನ್ನ ಮಾರ್ಗದಲ್ಲಿ ನಡೆಯಲಿ, ನಿನ್ನ ಸತ್ಯದಲ್ಲಿ ನಡೆಯಲಿ, ನಿನ್ನಲ್ಲಿ ನಿತ್ಯ ಜೀವವನ್ನು ಹೊಂದಿಕೊಳ್ಳಲಿ. ಅದು ನಿನಗೆ ಮಹಿಮೆ ಉಂಟಾಗಲಿ ಎಂದು ಎಲ್ಲ ಘನ ಮಾನ ಮಹಿಮೆ ಘನತೆ ಹೊರಗಳನ್ನು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬಿಡುವಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೇಲೆ. ನಮ್ಮ ತಂದೆ ಆ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಪವಿತ್ರಾತ್ಮನ ನೆನಪು ತಿಂದಿದ್ದೀವಿ ಸದಾಕಳು ಯೇಸುವಿನ ರಹಸ್ಯ ಬರೋವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವು ಇರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.